ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಇವತ್ತಿನ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಕ್ಕಳ ಆರೋಗ್ಯದ ಕುರಿತು ಮಾಹಿತಿನ ನೀಡ್ತಾ ಹೋಗ್ತೇವೆ. ಮಕ್ಕಳ ಬೆಳವಣಿಗೆ, ಲಾಲನೆ, ಪಾಲನೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು, ಹೀಗೆ ಸಾಕಷ್ಟು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ಮಕ್ಕಳ ತಜ್ಞರು ಹಾಗೆ ಮಕ್ಕಳ ಹಾರ್ಮೋನ್ ತಜ್ಞರು ಆದಂತಹ ಡಾಕ್ಟರ್ ಅಕ್ಷತಾ ಅವರು. ಮತ್ತೆ ಕೆತ್ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಆಕ್ಚುಲಿ ಮೊದಲಿಗೆ ಮಕ್ಕಳು ಅನ್ನೋ ಟಾಪಿಕ್ ಒಂದು ದೊಡ್ಡ ವಿಷಯ, ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟು ಟೈಮ್ ಬೇಕಾದ್ರೂ ಆಗುತ್ತೆ. ಆ ಮಕ್ಕಳು ಅನ್ನೋದಕ್ಕಿಂತ ಮುಂಚೆ ತಾಯಿಯಾದವರು ಯಾವ ರೀತಿ, ಈಗ ತಾಯಿಯಾದವರು ಕನ್ಸೀವ್ ಅಂತ ಗೊತ್ತಾದ್ಮೇಲೆ ಒಂದು ಹೆಣ್ಮಗು ಯಾವ ರೀತಿ ತನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ? ಸೊ ಪ್ರೆಗ್ನೆನ್ಸಿ 9 ತಿಂಗಳು ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಪ್ರತಿ ದಿನಾನು ತಾಯಿಯ ಆರೋಗ್ಯ, ತಾಯಿಯ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ನಾವು 3 ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ 3 ಮಂತ್ಸ್ ಫಸ್ಟ್ ಟ್ರೈಮಿಸ್ಟರ್, 4th ಇಂದ 6th ಮಂತ್ ಸೆಕೆಂಡ್ ಟ್ರೈಮಿಸ್ಟರ್, ಆಮೇಲೆ ಲಾಸ್ಟ್ 3 ಮಂತ್ಸ್ ಥರ್ಡ್ ಟ್ರೈಮಿಸ್ಟರ್. ಸೊ ಪ್ರತಿ ಟ್ರೈಮಿಸ್ಟರ್ ಅಲ್ಲಿ ತಾಯಿಯಲ್ಲಿ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ. ಮಗು ಬೆಳವಣಿಗೆಯಲ್ಲೂ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದಿನನಿತ್ಯನೂ ಇಂಪಾರ್ಟೆಂಟ್. ತಾಯಿಯ ಆರೈಕೆ ಬಂದಾಗ ಪೌಷ್ಟಿಕಾಂಶ ಆಹಾರ, ಸೊ ನ್ಯೂಟ್ರಿಷಿಯಸ್ ಡಯಟ್ ತಾಯಿ ಸೇವನೆ ಮಾಡಬೇಕು. ತಾಯಿಗೆ ವೆಯ್ಟ್ ಗೇನ್ ಅಂತ ಇರುತ್ತೆ. ನಾರ್ಮಲ್ ನಾವು ಪ್ರೆಗ್ನೆನ್ಸಿಯಲ್ಲಿ 10 ರಿಂದ 12 kg ತನಕ ವೆಯ್ಟ್ ಗೇನ್ ನಾರ್ಮಲ್ ಅಂತ ಹೇಳ್ತೀವಿ ತಾಯಿಯಲ್ಲಿ. ಸೊ ಕೆಲವು ಇವಾಗ ಏನ್ ಮಾಡ್ತಾರೆ, ಏನೇನೋ ಜಂಕ್ ಫುಡ್ಸ್, ಹೊರಗಡೆ ಬೇಕರಿ ಫುಡ್ಸ್ ಆ ತರ ತುಂಬಾ ಸೇವನೆ ಮಾಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಆ ತರ ಮಾಡದೆ ಪೌಷ್ಟಿಕಾಂಶ ಮನೇಲಿರೋ ಆಹಾರ ಸೇವನೆ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನೀರ್ ಕುಡಿತಾ ಇರಬೇಕು. ಅದ್ರ ಜೊತೆಗೆ ಎಕ್ಸಸೈಸ್ ಅನ್ನು, ಇವಾಗ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮತ್ತೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತೆಲ್ಲ ಇರುತ್ತೆ. ಅದು ಅವರು ಡಾಕ್ಟರಿಗೆ ಕನ್ಸರ್ನ್ ಮಾಡಿ ಯಾವಾಗಿಂದ ಶುರು ಮಾಡಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ಡೈಲಿ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಮಾಡಿದ್ರೆ ತಾಯಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಮುಂದೆ ಡೆಲಿವರಿ ಟೈಮ್ಗೂ ತುಂಬಾ ಇಂಪಾರ್ಟೆಂಟ್ ಅದು. ಅದ್ರ ಜೊತೆಗೆ ನಿದ್ರೆನು ಅಡಿಕ್ವೇಟ್ ಸ್ಲೀಪ್, ರಾತ್ರಿ ಚೆನ್ನಾಗಿ ತಾಯಿನೂ ಮಲ್ಕೋಬೇಕು. ಮತ್ತೆ ಚೆನ್ನಾಗಿರೋ ಬುಕ್ಸ್ ಇಲ್ಲ ಚೆನ್ನಾಗಿರೋ ಮ್ಯೂಸಿಕ್ ನ ಕೇಳ್ತಾ ಇರಬೇಕು. ಸೊ ಪ್ರತಿ ದಿನವೂ ಪ್ರೆಗ್ನೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇವಾಗ ಫಸ್ಟ್ ಟ್ರೈಮಿಸ್ಟರ್ ಅಂತ ನಾನು ಹೇಳಿದೆ, ಅವಾಗ ಕೆಲವು ತಾಯಂದ್ರಿಗೆ ಜ್ವರ ಬರುತ್ತೆ. ಸೊ ಜ್ವರ ಜೊತೆ ಮೈಯಲ್ಲೆಲ್ಲ ಗಾದ್ರಿ ತರ ರ್ಯಾಶಸ್ ಬರುತ್ತೆ. ಸೊ ಇದು ಫೀವರ್ ವಿತ್ ರ್ಯಾಶ್ ಬಂದ್ರೆ ಮಗುವಲ್ಲಿ ಸ್ವಲ್ಪ ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತೆ, ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಈ ತರ ಎಲ್ಲ ಇರುವಾಗ ತಾಯಿ ತೋರಿಸ್ಲೇಬೇಕು ಡಾಕ್ಟರ್ಸ್ಗೆ. ಕೆಲವೊಬ್ಬರಿಗೆ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಂತ ಏನ್ ಹೇಳಿದ್ರಿ, ಆ ಒಂದು ಫಸ್ಟ್ 3 ತಿಂಗಳಲ್ಲಿ ಒಂದ್ ಕನ್ಸೀವ್ ಆದಾಗ ಕೆಲವೊಂದು ಹೆಣ್ಣು ಮಕ್ಕಳಿಗೆ ತುಂಬಾ ವಾಮಿಟಿಂಗ್ ಆಗೋದಿರುತ್ತೆ, ತಲೆ ಸುತ್ತು ಅಂತ ಇರುತ್ತೆ. ಈಗ ಫುಡ್ ಇಂಪಾರ್ಟೆಂಟ್, ಮಗು ಡೆವಲಪ್ ಆಗ್ಬೇಕಾದ್ರೆ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಏನೇ ಊಟ ಮಾಡಿದ್ರು ವಾಮಿಟ್ ಆಗ್ತಾ ಇರುತ್ತೆ, ಅವ್ರಿಗೆ ಹೇಗೆ ಮ್ಯಾಮ್ ಅದು ಇಂಪ್ಯಾಕ್ಟ್ ಆಗುತ್ತಾ ಮಗು ಮೇಲೆ ಕೂಡ? ಅದೇ ವಾಮಿಟಿಂಗ್ ನಾವು ಹೈಪರ್ ಎಮಿಸಿಸ್ ಗ್ರಾವಿಡೇರಮ್ ಅಂತ ಇದ್ವಿ. ಅಂದ್ರೆ ವಾಮಿಟಿಂಗ್ ತೀರಾ ಜಾಸ್ತಿ ಆದವಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಕೆಲವು ಮೆಡಿಕೇಶನ್ಸ್ ಕೊಡ್ತಾರೆ. ಬಟ್ ಕೆಲವು ನಾರ್ಮಲ್ ಆಗಿ ಇವಾಗ ಅರ್ಲಿ ಮಾರ್ನಿಂಗ್ ಸ್ವಲ್ಪ ನಾಸಿಯಾ ತರ ಅನ್ಸುತ್ತೆ, ವಾಂತಿ ಬಂದಂಗ್ ಅನ್ಸುತ್ತೆ, 1 ಇಲ್ಲ 2 ಸಲ ವಾಂತಿ ಆಗುತ್ತೆ. ಸೊ ದಟ್ ಇಸ್ ಓಕೆ. ಅದ್ರ ಜೊತೆಗೆ ಅವ್ರಿಗೆ ಏನ್ ಸೇವನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಕೆಲವರಿಗೆ ಈ ಪದಾರ್ಥ ಈ ಸ್ಮೆಲ್ ಕಂಡ್ರೆ ಆಗಲ್ಲ, ತಿನ್ನಕ್ ಆಗಲ್ಲ. ಸೊ ಅದ್ ಪರವಾಗಿಲ್ಲ, ಅದು ಗ್ರಾಜುವಲಿ ಆಫ್ಟರ್
3 months ಆದ್ಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಫಸ್ಟ್ 3 months ಅಲ್ಲಿ ನಾವ್ ಇದು ನಾಸಿಯಾ ಅಂತ ನೋಡೋದು. ಅವಾಗ ಮನೇಲಿ ಯಾವ್ದೆಲ್ಲ ಅವ್ರಿಗೆ ಸೇವನೆ ಮಾಡಕ್ ಆಗುತ್ತೆ ಅದನ್ನ ತಗೋತಾ ಇರ್ಬೇಕು. ಈಗ ಫಸ್ಟ್ 3 months ಒಂದು ಫಸ್ಟ್ 1 ರಿಂದ 3 ತಿಂಗಳು, 3 ರಿಂದ 6 ತಿಂಗಳು, 6 ರಿಂದ 9 ತಿಂಗಳು ಒಟ್ಟು ಟ್ರೈಮಿಸ್ಟರ್ ಅಂತ ಹೇಳಿ ಇದ್ ಮಾಡ್ತೀವಿ. ಸೊ ಈ ಟ್ರೈಮಿಸ್ಟರ್ ಅಲ್ಲಿ ಕೂಡ ತಾಯಿಯಾದವರು ಒಂದೊಂದು ಫುಡ್ ಲೈಕ್ ಮಗು ಡೆವಲಪ್ ಆಗ್ಲಿಕ್ಕೆ ಇಂತಿಂತ ಸ್ಟೇಜ್ಗೆ ಈ ತರ ಫುಡ್ ಏನಾದ್ರು ತಗೋಬೇಕು ಅಂತ ಏನಾದ್ರು ಇರುತ್ತಾ ಡಾಕ್ಟರ್? ಇಲ್ಲ, ಆತರ ಸ್ಪೆಸಿಫಿಕಲಿ ಈ ಟ್ರೈಮಿಸ್ಟರ್ಗೆ ಈ ಫುಡ್ ಅಂತ ಏನೇ ಇಲ್ಲ. ಪೌಷ್ಟಿಕಾಂಶ ಬ್ಯಾಲೆನ್ಸ್ಡ್ ಡಯಟ್ ಅವರು ಥ್ರೂ ಔಟ್ ಪ್ರೆಗ್ನೆನ್ಸಿ ತಗೋಬೇಕು. ಮತ್ತೆ ಜಂಕ್ ಫುಡ್ಸ್ ಮತ್ತೆ ತುಂಬಾ ಸ್ವೀಟ್ ಇರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಬಿಕಾಸ್ ಅದರಿಂದ ವೇಟ್ ಗೇನ್ ಎಕ್ಸೆಸ್ ಆಗುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಈಗ ಒನ್ಸ್ ಪ್ರೆಗ್ನೆನ್ಸಿ ಆಗ್ತಾರೆ, ಈಗ ಕಾಮನ್ ಅನ್ಬೋದು, ಈಗ ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕಾಮನ್ ಇರುತ್ತೆ. ಈಗ ತಾಯಿಯಿಂದ ಮಗುಗೆ ಬರೋ ಚಾನ್ಸಸ್ ಇರುತ್ತಾ? ಇನ್ನು ಮಗು ಹುಟ್ಟಿರಲ್ಲ, ಬಟ್ ಬೈ ಬರ್ತ್ ಏನಾದ್ರು ಅದಕ್ಕೆ ಇದಾಗುತ್ತಾ ಅಂತ? ಇದು ನಾವು ಸೆಕೆಂಡ್ ಟ್ರೈಮಿಸ್ಟರ್, ಇದು 4th ಇಂದ 6th ಮಂತ್ ಅಲ್ಲಿ ಡಯಾಬಿಟಿಸ್ ಟೆಸ್ಟ್ ಎಲ್ಲ ಮಾಡ್ತಾರೆ ತಾಯಿಗೆ. ಸೊ ಅವಾಗ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟೈಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೆಗ್ನೆನ್ಸಿಯಿಂದ ಬಂದಿರೋ ಶುಗರ್ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳುವ ಥೈರಾಯ್ಡ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಈ ತರ ಬಂದವಾಗ ತಾಯಿ ಅವರ ಡಾಕ್ಟರಿಗೆ ತೋರಿಸ್ಬಿಟ್ಟು ಮೆಡಿಕೇಶನ್ಸ್ ನ ಕರೆಕ್ಟ್ ಆಗಿ ತಗೋಬೇಕು. ಯಾಕಂದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರಬೇಕು. ಇನ್ ಕೇಸ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಇಲ್ಲ ಥೈರಾಯ್ಡ್ ಅಂಡರ್ ಕಂಟ್ರೋಲ್ ಇಲ್ಲದಿದ್ರೆ ಅದು ಮಗುವಿನ ಬೆಳವಣಿಗೆಗೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಶುಗರ್ ಜಾಸ್ತಿ ಇದ್ರೆ ಮಕ್ಕಳ ಆರ್ಗನ್ ಡೆವಲಪ್ಮೆಂಟ್ ಅಂದ್ರೆ ಅಂಗಾಂಗಗಳ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದ್ರಲ್ಲಿ ನಾವು ಮ್ಯಾಕ್ರೋಸೋಮಿಕ್ ಬೇಬಿ ಅಂತ ನೋಡ್ತೀವಿ. ತುಂಬಾ ಶುಗರ್ ಇರುವ ತಾಯಿ ಮಗು ತುಂಬಾ ದೊಡ್ಡದಾಗಿ ತುಂಬಾ ತೂಕ ಜಾಸ್ತಿ ಇತ್ತು ಹುಟ್ಟುತ್ತೆ. ಅದ್ರ ಮೇಲೆ ಆರ್ಗನ್ ಡೆವಲಪ್ಮೆಂಟ್ ಅಲ್ಲಿ ಮೇನ್ ಅವ್ರದ್ದು ಹಾರ್ಟ್ ಕಂಡೀಷನ್ಸ್ ಕಾಣಿಸ್ಕೊಳ್ಳುತ್ತೆ ಮಕ್ಕಳಲ್ಲಿ. ಅಂದ್ರೆ ಕಂಜೆನಿಟಲ್ ಹಾರ್ಟ್ ಡಿಸೀಸ್, ಹೃದಯದಲ್ಲಿ ಸಮಸ್ಯೆಗಳು, ಹೋಲ್ಸ್ ಎಲ್ಲ ಇರುತ್ತೆ ಮಕ್ಕಳಲ್ಲಿ. ಅದ್ರ ಜೊತೆಗೆ ಬೇರೆ ಬೇರೆ ಅಂಗಾಂಗಗಳ ಬೆಳವಣಿಗೆಯಲ್ಲಿ ಕೊರತೆ ಇರುತ್ತೆ. ಸೊ ಶುಗರ್ ಕಂಟ್ರೋಲ್ ಮತ್ತೆ ಥೈರಾಯ್ಡ್ ಮೆಡಿಕೇಶನ್ಸ್ ನ ಕರೆಕ್ಟ್ ಆಗಿ ತಗೊಂಡು ಆ ಲೆವೆಲ್ಸ್ ನ ನಾರ್ಮಲ್ ಆಗಿ ಇಟ್ಕೋಬೇಕಾಗುತ್ತೆ. ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈಗ ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಏನೋ ಒಂದು ಹೆಲ್ತ್ ಇಶ್ಯೂಸ್ಗೆ ಸ್ಟಿರಾಯ್ಡ್ಸ್ ತರ ಲೈಕ್ ಟ್ಯಾಬ್ಲೆಟ್ಸ್ ಗಳು ತಗೊಳ್ತಾ ಇರ್ತಾರೆ. ಸೊ ಅದ್ರಿಂದನೂ ಕೂಡ ಮಗುಗೇನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಡೆಫಿನೆಟ್ಲಿ ನಾವು ಟೆರಟೋಜನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮಗುವಿನ ಬೆಳವಣಿಗೆ ಮೇಲೆ ಅಫೆಕ್ಟ್ ಆಗುವ ಕೆಲವು ಕಂಡೀಷನ್ಸ್ ಮೇಲೆ ಇವಾಗ ಜೆನೆಟಿಕ್ ಕಂಡೀಷನ್ಸ್, ಕ್ರೋಮೋಸೋಮಲ್ ಅನೋಮಲಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಸಂಬಂಧದಲ್ಲಿ ಮದ್ವೆ ಆಗಿರುತ್ತೆ ಇಲ್ಲ ಅನುವಂಶಿಕವಾಗಿ ಬಂದಿರೋ ಕಾಯಿಲೆಗಳಿರುತ್ತೆ. ಇದರಿಂದನೂ ಮಗುವಿನ ಬೆಳವಣಿಗೆ ಮೇಲೆ ಅಫೆಕ್ಟ್ ಆಗುತ್ತೆ. ಅದ್ರ ಹೊರತು ಕೆಲವು ಮೆಡಿಕೇಶನ್ಸ್, ಇವಾಗ ಫಿಟ್ಸ್ ಮೆಡಿಸಿನ್ಸ್ ತಗೋತಾ ಇರ್ಬೋದು ತಾಯಿ, ಇಲ್ಲ ಥೈರಾಯ್ಡ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಇದ್ರೆ ಕೆಲವು ಮೆಡಿಸಿನ್ಸ್ ತಗೋತಿರ್ತಾರೆ. ಕೆಲವು ಟೆರಟೋಜೋನಿಕ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಇದ್ ತಗೊಂಡ್ರೆ ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಇಲ್ಲ ಸ್ಮೋಕ್ ಮಾಡೋದು ಇದನ್ನು ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಏನ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ ದಟ್ ಇಸ್ ಓಕೆ. ರೇಡಿಯೇಷನ್ ಅಂದ್ರೆ ಕೆಲವು ಎಕ್ಸ್ರೇ ರೇಡಿಯೇಷನ್ಸ್ ಅದೆಲ್ಲ ಕೆಲವು ಪ್ರಮಾಣಕ್ಕಿಂತ ಜಾಸ್ತಿ ಇದ್ರೆ ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ರೇಡಿಯೇಷನ್ ನ ಅವಾಯ್ಡ್ ಮಾಡಬೇಕು. ಪ್ರೆಗ್ನೆನ್ಸಿಲಿ ಯಾವತ್ತು ಡಾಕ್ಟರಿಗೆ ತೋರಿಸ್ಬೇಕು. ಈಗ ಮಗು ಅಬ್ನಾರ್ಮಲ್ ಆಗಿ ಕೂಡ ಹುಟ್ಟುತ್ತವೆ. ಈಗ ಅದನ್ನ ಅರ್ಲಿ ಸ್ಟೇಜ್ ಅಲ್ಲೇ ಫೈಂಡ್ ಔಟ್ ಮಾಡಬಹುದಾ ಡಾಕ್ಟರ್? ಅಂದ್ರೆ ಸೀರಿಯಲ್ ಆಗಿ ಅಲ್ಟ್ರಾಸೌಂಡ್ ಮಾಡ್ತೀವಿ. ಪ್ರತಿ ಟ್ರೈಮಿಸ್ಟರ್ ಅಲ್ಟ್ರಾಸೌಂಡ್ ಇರುತ್ತೆ. ಸೊ ಗ್ರಾಸ್ ಅನಾಮಲಿ ಸ್ಕ್ಯಾನ್ ಅಂತ 5ನೇ ತಿಂಗಳಲ್ಲಿ ಮಾಡ್ತಾರೆ. ಏನಾದ್ರೂ ಮೇನ್ ಆಗಿ ಏನ್ ಕಾಣಿಸುತ್ತೆ ಹೊರಗಡೆ ಗ್ರಾಸ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ 5ನೇ ತಿಂಗಳಲ್ಲಿ ಪತ್ತೆ ಹಚ್ಚಿಟ್ಟು ಹೇಳ್ತಾರೆ. ಈಗ ಮಗು ಅಬ್ನಾರ್ಮಲ್ ಆಗಿ ಉಡ್ಲಿಕ್ಕೂ ಕೂಡ ಈ ಸ್ಟಿರಾಯ್ಡ್ಸ್ ಗಳು ಕಾರಣ ಆಗುತ್ತಾ? ಶುಗರ್ ಕಂಟೆಂಟ್ ಗಳು ಕಾರಣ ಆಗುತ್ತಾ? ಏನಕ್ಕೆ ಅಬ್ನಾರ್ಮಲ್ ಆಗಿ ಮಕ್ಕಳು ಹೇಗೆ ಹೋಗ್ತಾರೆ ಡಾಕ್ಟರ್? ಅದೇ ನಾನು ಹೇಳ್ದಂಗೆ ಕೆಲವು ಟೆರಟೋಜೆನಿಕ್ ಮೆಡಿಕೇಶನ್ಸ್, ಆನುವಂಶಿಕವಾಗಿ ಕೆಲವು ಹೆರಿಡಿಟರಿ ಕಂಡೀಷನ್ಸ್ ಇರುತ್ತೆ. ಅದರಿಂದ ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೆ ತಾಯಿಗೆ ಏನಾದ್ರೂ ಕಾಯಿಲೆ, ನಾನು ಫೀವರ್ ವಿತ್ ರ್ಯಾಶ್ ಅಂತ ಹೇಳಿದೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಸೊ ಅದು ಕೆಲವು ಚಿಕನ್ ಪಾಕ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ವೈರಲ್ ಇಲ್ನೆಸಸ್ ಇರುತ್ತೆ. ಇದರಿಂದ ಮಗುವಿನ ಕಣ್ಣಿನ ಬೆಳವಣಿಗೆ ಇಲ್ಲ ಬ್ರೈನ್ ಡೆವಲಪ್ಮೆಂಟ್ ಗೆಲ್ಲ ಎಫೆಕ್ಟ್ ಆಗುತ್ತೆ. ಇದಿಷ್ಟು ಕೂಡ ನೀವು ಹೇಳಿದ್ದು. ಈಗ ತಾಯಿಯಾದವರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವ ತರ ಕೇರ್ ಮಾಡ್ಬೇಕು, ಯಾವ ತರ ಲೈಫ್ ಸ್ಟೈಲ್ ಇದ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ. ಆಫ್ಟರ್ ಪ್ರೆಗ್ನೆನ್ಸಿ ಈಗ ಫಸ್ಟ್ ಟೈಮ್ ಮಗು ಹುಟ್ಟಿ ಎಷ್ಟು ಗಂಟೆ ಒಳಗಡೆ ತಾಯಿ ತನ್ನ ಎದೆ ಹಾಲನ್ನ ನೀಡ್ಬೇಕಾಗತ್ತೆ? ಯಾಕೆಂದ್ರೆ ತಾಯಿಯ ಎದೆ ಹಾಲನ್ನ ನಾವು ಅಮೃತಕ್ಕೆ ಹೋಲಿಸ್ತೀವಿ. ಸೊ ಅದ್ರ ಬಗ್ಗೆ ಡೆಪ್ತ್ ಆಗಿ ಇವಾಗ ಮಾತಾಡ್ತಾ ಹೋಗೋಣ. ಎಷ್ಟು ಗಂಟೆ ಒಳಗಡೆ ತಾಯಿ ತನ್ನ ಎದೆ ಹಾಲನ್ನ ಮಗುಗೆ ಕೊಡಿಸ್ಲಿಕ್ಕೆ ಇರತ್ತೆ ಡಾಕ್ಟರ್? ನೀವ್ ಹೇಳ್ದಂಗೆ ಬ್ರೆಸ್ಟ್ ಮಿಲ್ಕ್ ನಾವು ಫಸ್ಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಮೊದಲಿನ ಲಸಿಕೆ, ತಾಯಿ ಮಗುವಿಗೆ ಕೊಡೋ ಮೊದಲ ಲಸಿಕೆ. ಅಂಡ್ ಇಟ್ ಇಸ್ ಲಿಕ್ವಿಡ್ ಗೋಲ್ಡ್ ಅಂತಾನು ಕರಿತೀವಿ. ಅಂದ್ರೆ ಗೋಲ್ಡ್ ಅಷ್ಟು ಅದು ಇಂಪಾರ್ಟೆಂಟ್.
ಸೊ ನಾರ್ಮಲ್ ಡೆಲಿವರಿ ಆಗಿ ತಾಯಿ ಆರಾಮಾಗಿದ್ದಾರೆ, ಮಗು ಆರಾಮಾಗಿದ್ರೆ ನಾವು ಅವಾಗ್ಲೇನೆ ಮಗು ಕ್ಲೀನ್ ಮಾಡಿದ್ಮೇಲೆ ತಾಯಿ ಎದೆ ಮೇಲೆ ಹಾಕಿ ಫೀಡ್ ಮಾಡ್ಬೋದು ಅಂತ ಹೇಳ್ತೀವಿ. ಅದರ್ವೈಸ್ ಇವಾಗ ಕೆಲವು ಟೈಮ್ ಸಿಸೇರಿಯನ್ ಆಗಿರುತ್ತೆ, ತಾಯಿ ಸ್ಟೆಬಿಲೈಸ್ ಆಗಿ ಶಿಫ್ಟ್ ಆಗಿ ಸೊ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅವಾಗ ವಿದಿನ್ ಆದಷ್ಟು 30 ನಿಮಿಷದಿಂದ ಒಳಗಡೆ 30 ನಿಮಿಷದಿಂದ ಮ್ಯಾಕ್ಸಿಮಮ್ 1 ಅವರ್ ಒಳಗಡೆ ತಾಯಿ ಎದೆ ಹಾಲು ಕೊಡ್ಬೇಕಾಗುತ್ತೆ. ಈಗ ಕೆಲವೊಂದ್ ಕಡೆ ನಾವು ನೋಡಿರ್ತೀವಿ, ಮಗು ಹುಟ್ಟಿದ ತಕ್ಷಣ ಏನೋ ಒಂದು ಜೇನುತುಪ್ಪ ತಿನ್ಸೋದು, ಈ ತರ ಒಂದು ಪದ್ಧತಿ ಇರುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕೆಲವು ಜೇನುತುಪ್ಪ ಇಲ್ಲ ಸಕ್ಕರೆ ನೀರು ಇದೆಲ್ಲ ಮಗುವಿನ ಬಾಯಿಗೆ ಹಾಕ್ತಾರೆ. ಇದನ್ನ ಪ್ರೀ ಲ್ಯಾಕ್ಟಿಯಲ್ ಫೀಡ್ ಅಂತ ಹೇಳ್ತೀವಿ. ಇದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಇದರಿಂದ ಮಗುವಿಗೆ ತುಂಬಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ತಾಯಿ ಹಾಲು ಬಿಟ್ಟು ಬೇರೆ ಏನ ಕೊಡಬಾರ್ದು. ಈವನ್ ನೀರನ್ನು ಸಹ ನಾವು ಇಲ್ಲ ಅಂತೀವಿ. ಫಸ್ಟ್ 6 months ಏನಿದೆ ಅಲ್ಲ, ಇದನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ತಾಯಿ ಹಾಲು ಮಾತ್ರ ಸೇವನೆ ಮಾಡಬೇಕು. ಅದ್ ಬಿಟ್ಟು ಎಕ್ಸ್ಟ್ರಾ ಏನು ಹುಷಾರ್ ತಪ್ಪಿದಾಗ ಏನಾದ್ರು ಕೊಡ್ತಾರೆ ಮೆಡಿಸಿನ್ಸ್, ಅದು ಹೊರತು ಮಗುವಿಗೆ ಬರೀ ತಾಯಿ ಹಾಲನ್ನ ಫಸ್ಟ್ 6 months ಆಫ್ ಲೈಫ್ ಕೊಡ್ಬೇಕಾಗುತ್ತೆ. ಯಾಕೆ ಮಗುವಿಗೆ ತಾಯಿ ಹಾಲನ್ನ 6 ತಿಂಗಳವರೆಗೆ ಕೊಡ್ಬೇಕಿರುತ್ತೆ ಡಾಕ್ಟರ್? ಅದ್ರ ಬಗ್ಗೆ ಓಕೆ. ಸೊ ಫಸ್ಟ್ 6 months ಮಗುವಿಗೆ ಬೇರೆ ಅಂದ್ರೆ ಎಷ್ಟು ನ್ಯೂಟ್ರಿಷನ್ ಬೇಕು ಅದೆಲ್ಲ ತಾಯಿ ಹಾಲಲ್ಲಿ ಇರುತ್ತೆ. ತಾಯಿ ಹಾಲಿಂದ ಸುಮಾರು ಅಡ್ವಾಂಟೇಜಸ್ ಇದೆ. ಸೊ ಮಗುವಿಗೆ ಏನೇನು ನ್ಯೂಟ್ರಿಷನ್ ಬೇಕು, ಯಾವ್ಯಾವ ದಿನ. ಸೊ ತಾಯಿ ಹಾಲು ಹೆಂಗ್ ಅದ್ಭುತ ಅಂದ್ರೆ ಪ್ರೀಟರ್ಮ್ ಹುಟ್ಟಿರೋ ಮಗುವಿಗೆ ಏನೇನ್ ಪೌಷ್ಟಿಕಾಂಶ ಬೇಕಾಗುತ್ತೆ ಅದು ಆ ತಾಯಿ ಸೆಕ್ರೆಟ್ ಮಾಡ್ತಾರೆ. ಟರ್ಮ್ ಬೇಬೀಸ್ ಅಂದ್ರೆ 9 ತಿಂಗಳು ತುಂಬಿ ಹುಟ್ಟಿರೋ ಮಗುವಿಗೆ ಡೆಲಿವರಿ ಆದವಾಗ ಆ ಮಗುವಿಗೆ ಏನೇನ್ ಪೌಷ್ಟಿಕಾಂಶ ಬೇಕು ಅದು ಆ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಈಚ್ ಬೇಬಿಗೆ ಸ್ಪೆಸಿಫಿಕ್ ಆಗಿ ಆ ತಾಯಿ ಹಾಲು ಉತ್ಪತ್ತಿ ಆಗುತ್ತೆ. ಅದಕ್ಕೆ ಇದು ತುಂಬಾ ಅತ್ಯುತ್ತಮ ಆಹಾರ ಅಂತ ಹೇಳ್ಬೇಕು ಮಗುವಿಗೆ. ಸೊ 6 months ಅಲ್ಲಿ ಮಗುಗೆ ಏನೇನ್ ನ್ಯೂಟ್ರಿಷನ್ ಬೇಕು ಅದೆಲ್ಲ ಆ ತಾಯಿ ಹಾಲು ಕೊಡುತ್ತೆ. ಅದ್ರ ಜೊತೆಗೆ ತಾಯಿ ಹಾಲು ಇಸ್ ಈಸಿಲಿ ಡೈಜೆಸ್ಟಿಬಲ್ ಅಂತ ಹೇಳ್ತೀವಿ. ಸೊ ಈ ಕೌ ಮಿಲ್ಕ್ ಗೆ ಕಂಪೇರ್ ಮಾಡಿದ್ರೆ, ಹಸುವಿನ ಹಾಲು ಕಂಪೇರ್ ಮಾಡಿದ್ರೆ ಈ ತಾಯಿ ಹಾಲಲ್ಲಿ ಇರೋ ಕೆಲವು ಪ್ರೋಟೀನ್ ಅಂಶಗಳು ಎಲ್ಲ ಬೇಗ ಜೀರ್ಣ ಆಗುತ್ತೆ. ಸೊ ಈಸಿಲಿ ಡೈಜೆಸ್ಟಿಬಲ್ ಫುಡ್. ಅದ್ರ ಜೊತೆಗೆ ಈ ನ್ಯೂಟ್ರಿಷನ್ ಎಲ್ಲ ಐರನ್, ಫಾರ್ ಎಕ್ಸಾಂಪಲ್ ಐರನ್ ತಗೊಂಡ್ರೆ ತಾಯಿ ಹಾಲಲ್ಲಿರೋ ಐರನ್ 50% ಅಷ್ಟು ಅಬ್ಸರ್ವ್ ಮಾಡ್ಕೊಡುತ್ತೆ ಕಂಪೇರ್ ಟು ಕೌಸ್ ಮಿಲ್ಕ್. ಸೊ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ತಕ್ಕಂತೆ ತಾಯಿ ಮಗುವಿಗೆ ಸಿಗುತ್ತೆ, ಪ್ಲಸ್ ಈಸಿಲಿ ಡೈಜೆಸ್ಟ್ ಆಗುತ್ತೆ. ಮತ್ತೆ ಕಿಡ್ನಿಗೆ ಬಂದ್ರೆ ಕಿಡ್ನಿ ಮೇಲೆ ಲೋಡುನು ಇವಾಗ ತಾಯಿ ಹಾಲಲ್ಲಿ ಏನ್ ಸೋಡಿಯಂ ಅಂಶ ಎಲ್ಲ ಇರುತ್ತೆ ಅದು ಬಿಕಾಸ್ ಆ ಕಿಡ್ನಿ ಇನ್ನೂ ಇಮ್ಮೆಚೂರ್, ಇನ್ನ ಪೂರ್ತಿ ಬೆಳವಣಿಗೆ ಆಗಿರಲ್ಲ ಹುಟ್ಟಿದ ಮಗುವಲ್ಲಿ. ಸೊ ಅದಕ್ಕೆ ಎಷ್ಟು ಲೋಡ್ ತಡ್ಕೊಳಕ್ ಆಗುತ್ತೆ ಅಷ್ಟು ಮಾತ್ರ ಪ್ರಮಾಣದಲ್ಲಿ ಸೋಡಿಯಂ ಅಂಶ ಆ ತಾಯಿ ಹಾಲಲ್ಲಿ ಇರುತ್ತೆ. ಸೊ ಕಿಡ್ನಿ ಮೇಲೆ ಲೋಡುನು ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ತಾಯಿ ಹಾಲಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಫಸ್ಟ್ 2 years ನಾವು ಮ್ಯಾಕ್ಸಿಮಮ್ ಬ್ರೈನ್ ಗ್ರೋತ್ ಆಗುತ್ತೆ. ಸೊ ಫಸ್ಟ್ 6 months ಅಲ್ಲಿ ಈ ಬ್ರೈನ್ ಮೇಲೆ ಚೆನ್ನಾಗಿ ಈ ತಾಯಿ ಹಾಲಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆಲ್ಸೋ ಕಣ್ಣಿನ ರೆಟಿನಲ್ ಡೆವಲಪ್ಮೆಂಟ್ಗೂ ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್. ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತೀವಿ. ಸೊ ಲೇಟರ್ ಲೈಫ್ ಮಗು ದೊಡ್ಡದಾದವಾಗ ಬರೋ ಕೆಲವು ಕಂಡೀಷನ್ಸ್ ಗಳಿಗೂ ಅಥಿರೋಸ್ಕ್ಲೆರೋಸಿಸ್ ಅಂತೆಲ್ಲ ನೀನು ಇವಾಗ ನೋಡ್ತೀವಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡಕ್ಕೂ ಫಸ್ಟ್ 6 months ತಾಯಿ ಹಾಲು ತುಂಬಾ ಅತ್ಯುತ್ತಮ. ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಗೂ ತಾಯಿ ಹಾಲಲ್ಲಿ ತುಂಬಾ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ನಿಮ್ ಹೆಸರು ಸರ್? ವಿರಾಟ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಇದ್ದಾರೆ ಸರ್, ಮಾತಾಡ್ಬೋದು. ನಮಸ್ತೆ, ಹೇಳಿ ಸರ್. ಮಗು 1 year 2 months ಆಗಿದೆ. ಓಕೆ. ಬಟ್ ರ್ಯಾಷಸ್ ತರ ಆಗುತ್ತೆ ಬೆನ್ನಲ್ಲೆಲ್ಲ. ಯಾವ ಕಾರಣಕ್ಕೆ ಅಂತ ಅಂದ್ಬಿಟ್ಟು 1 year 2 months ಆಗಿದೆ ಅವ್ರ ಬೇಬಿಗೆ, ರ್ಯಾಷಸ್ ತರ ಆಗುತ್ತೆ ಅಂತ ಹೇಳ್ತಾರೆ. ರ್ಯಾಷಸ್ ಎಲ್ಲಾಗುತ್ತೆ ಸರ್? ಬೆನ್ ಮೇಲೆನಾ? ಹೌದು, ಬೆನ್ ಮೇಲೆ. ಓನ್ಲಿ ಬೆನ್ ಮೇಲೆನಾ? ಬೆನ್ ಮೇಲೆ, ಒಂದು ಬೆನ್ನು, ಬೇರೆ ಎಲ್ಲೂ ಆಗಲ್ಲ, ಬರೀ ಒಂದು ಬೆನ್ನಲ್ಲಿ ಮಾತ್ರ ರ್ಯಾಷಸ್. ಅಂದ್ರೆ ಇದು ಪದೇ ಪದೇ ಆಗ್ತಾ ಇರುತ್ತಾ ಇಲ್ಲ ಜ್ವರ ಬಂದವಾಗ ಆಗುತ್ತಾ? ನಾರ್ಮಲ್ ಆಗಿ ಇರ್ತಾನೆ, ಮತ್ತೇ ತರ ಆಗುತ್ತೆ ಸಮಟೈಮ್ಸ್. ಓಕೆ. ಕಾಮನ್ ಆಗಿ ನಾವು ನೋಡ್ತೀವಿ ಡ್ರೈ ಸ್ಕಿನ್ ಇರೋ ಮಕ್ಕಳಲ್ಲಿ ಈ ತರ ರ್ಯಾಷಸ್ ಆಗ್ತಾ ಇರುತ್ತೆ. ಓಕೆ. ಇವಾಗ ಜ್ವರ ಬಂದವಾಗನು ಈ ವೈರಲ್ ಇಲ್ನೆಸಸ್, ವೈರಲ್ ಕಾಯಿಲೆಗಳು ಬಂದವಾಗ ರ್ಯಾಷಸ್ ಉತ್ಪತ್ತಿ ಕಾಣಿಸ್ಕೊಳ್ಳುತ್ತೆ. ಅದ್ ಬಿಟ್ರೆ ನಾರ್ಮಲ್ ಇವಾಗ ಜ್ವರ ಇಲ್ಲ, ಬೇರೆ ಎಲ್ಲ ಆರಾಮಾಗಿದೆ, ಮಗು ಆರಾಮಾಗಿದೆ ಅಂದ್ರೆ ಮೋಸ್ಟ್ಲಿ ಸ್ಕಿನ್ ಡ್ರೈನೆಸ್ಗೂ ಆಗುತ್ತೆ. ಮತ್ತೆ ಕೆಲವು ಮಕ್ಕಳಲ್ಲಿ ಅಲರ್ಜಿ ಜಾಸ್ತಿ ಇರುತ್ತೆ. ಅಲರ್ಜಿಕ್ ಇದ್ರೆ ಈ ತರ ರ್ಯಾಷಸ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ
ಸೊಲ್ಯೂಷನ್ಸ್ ಅಂತ ಏನಾದ್ರು ಇದೆಯಾ, ಇಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಸರ್, ಹೌದು. ಭಾನವಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ನಿಮ್ಗೆ ಮಂಡೇ ಟು ಸಾಟರ್ಡೆ ಅವೈಲೇಬಲ್ ಇರ್ತಾರೆ, ನೀವು ಹೋಗಿ ಮೀಟ್ ಮಾಡ್ಬೋದು ಸರ್. ಮಂಡೇ ಟು ಸ್ಯಾಟರ್ಡೆ. ಹೌದು ಸರ್. ಯಾವ ಟೈಮಿಂದ ಬರ್ತಾರೆ ಮೇಡಮ್? ಹೌದು, ಜನರಲ್ ಅವರು ಯಾವ ಟೈಮಲ್ಲಿ ಆದ್ರೂ ಸಿಗ್ತಾರೆ ಸರ್. ಬೇಕಿದ್ರೆ ಅಪಾಯಿಂಟ್ಮೆಂಟ್ ಈಗ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಹಾಸ್ಪಿಟಲ್ದು, ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ಬೇಕಾದ್ರೂ ಹೋಗ್ಬೋದು ಸರ್. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇದೆ ಅಂದ್ರೆ ಬರ್ಬೋದಾ? ಹಾ, ಬರ್ಬೋದು ಸರ್. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಕಾರ್ಯಕ್ರಮ ಹೇಗೆ ಮುಂದುವರಿಯುತ್ತೆ ನೋಡ್ತಾರೆ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಮಾಹಿತಿನ ನೀಡ್ತಾ ಹೋದ್ರಿ ತಾಯಿಯ ಎದೆಹಾಲ್ ಬಗ್ಗೆ. ಒಂದ್ ಕರೆ ಇದೆ ಡಾಕ್ಟರ್ ತಗೊಂಡು. ಹಲೋ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸಾರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ವಾಲ ಇಂದ ಕಾಲ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಇದಾರೆ, ಮಾತಾಡಿ ಅಮ್ಮ. ನಮಸ್ತೆ, ಹೇಳಿ ಅಮ್ಮ. ನಮಸ್ತೆ, ಹೇಳಿ. ಇದು ನಮ್ಮ ತಮ್ಮನ ಪಾಪು ಇದೆ, 3 years ಆಗಿದೆ. ಸರಿ. ಇನ್ನ ಸರಿಯಾಗಿ ಮಾತು ಬರ್ತಿಲ್ಲ. ಅಂದ್ರೆ ಬರ್ತಾನೆ ಇವಾಗ ಸ್ವಲ್ಪ ಒಂದೊಂದು ಬರ್ತಾರೆ. ಸರಿ. ಇನ್ನು ಕರೆಕ್ಟಾಗಿ ಬೇರೆಯಾಗಿ ಅವ್ನು ಮಾತಾಡಕ್ಕಿಲ್ಲ. ಓಕೆ. ಏನೋ ಪ್ರಾಬ್ಲಮ್. ಅವ್ರ ತಮ್ಮನ ಮಗುಗೆ 3 years ಆಗಿದೆ. ಜಸ್ಟ್ ಸಿಂಗಲ್ ವರ್ಡ್ ಇವಾಗ ಮಾತಾಡ್ತಾ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ ಅಂತ ಕೇಳ್ತಾ ಇದ್ದಾರೆ. ಓಕೆ ಅಮ್ಮ, ಮಗು ಎಷ್ಟು ಸಲ ಫೋನ್ ಮತ್ತೆ ಟಿವಿ ನೋಡುತ್ತೆ ದಿನದಲ್ಲಿ? ಫೋನ್ ಟಿವಿ ಎಲ್ಲ ಜಾಸ್ತಿ ಕೊಡೋದು. ಟಿವಿ ಅಂತೂ ನೋಡೋದೇ ಇಲ್ಲ. ಫೋನ್ ಅಂತೂ ನೋಡಿದ್ರೆ ಅವ್ರ ಅಮ್ಮ ತಿಂಡಿ ತಿನ್ಸ್ಬೇಕಾದ್ರೆ, ಊಟ ಮಾಡಿಸ್ಬೇಕಾದ್ರೆ ಮಾತ್ರ. ಅದೇ. ಸೊ ಇದರಿಂದಾನೇ ಮೇನ್ ಇವಾಗ ನಾವೇನ್ ನೋಡ್ತಿದೀವಿ, ಡಿಲೇ ಸ್ಪೀಚ್, ಮಾತು ಬರೋದು ಲೇಟ್ ಆಗ್ತದೆ. ಮೇನ್ ಕಾರಣ ಮಗುವಿಗೆ ಫೋನ್ ಇಲ್ಲ, ಟಿವಿ ತೋರಿಸಿದ್ರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಮಕ್ಳದು ಬೆಳವಣಿಗೆ ಅಂದ್ರೆ ಬುದ್ಧಿ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಇದರಿಂದ ಅವ್ರದ್ದು ಲ್ಯಾಂಗ್ವೇಜ್ ಡಿಲೇ ಆಗ್ತಿದೆ. ಇವಾಗಿನ ಕಾಲದಲ್ಲಿ ಸುಮಾರು ಮಕ್ಳು ಈ ತರ ನೋಡ್ತಿದೀವಿ. 3 ವರ್ಷ 4 ವರ್ಷ ಆದ್ರೂ ಕರೆಕ್ಟ್ ಆಗಿ ಮಾತಾಡಲ್ಲ, ಎಲ್ರ ಜೊತೆ ಕರೆಕ್ಟ್ ಆಗಿ ಇಂಟರಾಕ್ಟ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್. ಸೊ ಮೇನ್ ಕಾರಣ ಈ ಟಿವಿ ಫೋನ್ ತೋರ್ಸೋದು, ಆಯ್ತಾ? ಸೊ ಅದನ್ನ ಕಮ್ಮಿ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ಝೀರೋ ತೋರ್ಸ್ಲೇಬಾರ್ದು. ಊಟ ಮಾಡುವಾಗ ಹೊರಗಡೆ ಹೋಗಿ ಪ್ರಾಣಿ ಪಕ್ಷಿನ ತೋರ್ಸ್ಕೊಂಡು ಬೇರೆ ಮಾತಾಡ್ಸ್ಕೊಂಡು ಊಟ ಕೊಡ್ಬೇಕು. ಸೊ ಈ ತರ ಅಭ್ಯಾಸ ಮಾಡ್ಬಾರ್ದು, ಫೋನ್ ತೋರಿಸ್ಕೊಂಡು ಊಟ ಕೊಡೋದು. ಅದ್ರ ಜೊತೆಗೆ ಬೇರೆ ಏನಾದ್ರು ಬೆಳವಣಿಗೆಯಲ್ಲಿ, ಇವಾಗ ನಾಲ್ಗೆ ಬೆಳವಣಿಗೆಯಲ್ಲಿ ಏನಾದ್ರು ಸೀಳು ತುಟಿ ಅಂದ್ರೆ ಬೆಳವಣಿಗೆಯಲ್ಲಿ ತೊಂದರೆ ಇದ್ರೂ ಮಕ್ಳು ಮಾತಾಡೋದು ಸ್ವಲ್ಪ ಡಿಲೇ ಆಗುತ್ತೆ. ಟಂಗ್ ಟೈ ಅಂತ ಹೇಳ್ತೇವೆ, ಆ ತರ ಇದ್ರು ಕಷ್ಟ ಆಗುತ್ತೆ. ಸೊ ಅದನ್ನ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ. ಅದ್ ಬಿಟ್ರೆ ಟಿವಿ ಫೋನ್ ತೋರ್ಸೋದ್ ಕಮ್ಮಿ ಮಾಡಿ, ಮತ್ತೆ ಮಗು ಜೊತೆ ತುಂಬಾ ಇಂಟರಾಕ್ಟ್ ಮಾಡ್ತಿರ್ಬೇಕು. ಮಗು ಜೊತೆ ಚೆನ್ನಾಗಿ ಮಾತಾಡ್ತಾ ಇರಿ, ಇಲ್ಲ ಯಾವ್ದಾದ್ರು ಹಾಡ್ ಹಾಕಿ ಇಡಿ. ಯಾವ್ದು ಫೋನ್ ತೋರಿಸ್ಬೇಡಿ, ಹಾಡು. ಈ ತರ ಮಗು ಚೆನ್ನಾಗಿ ಮ್ಯೂಸಿಕ್ ಕೇಳಿದ್ರೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಸ್ಟಡೀಸ್ ಅಲ್ಲಿ ಪ್ರೂವನ್ ಇದೆ. ಸೊ ಚೆನ್ನಾಗಿ ಹಾಡು, ಮ್ಯೂಸಿಕ್. ಬೇರೆ ತರ ಎಲ್ಲ ಆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ, ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಹಾ, ನೀವ್ ಹೇಳಿದೆಲ್ಲ ಅರ್ಥ ಮಾಡ್ಕೋತಿದೆ ಅಲ್ಲಮ್ಮ ಮಗು? ಎಲ್ಲ ಪ್ರತಿಯೊಂದು ಆಕ್ಟಿವಿಟಿ ಎಲ್ಲ ನಾವ್ ಹೇಳೋದು ಅರ್ಥ ಮಾಡ್ಕೊತೀನಿ. ಮಾತು ಆಡಕ್ ಟ್ರೈ
ಕೇಳ್ಕೊಟ್ಟದಲ್ಲ ಬಟ್ ಅವನಿಗೆ ಅದನ್ನ ಟ್ರೈ ಮಾಡ್ತಾ ಇದ್ರೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರ್ತಲ್ಲ ಮಗುಗೆ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ, ಸ್ವಲ್ಪ ಈ ತರ ನೋಡಿ ಎಲ್ಲ ಫೋನ್ ಎಲ್ಲ ಸ್ಟಾಪ್ ಮಾಡಿ ಚೆನ್ನಾಗಿ ಮಾತಾಡ್ಸಿ ಮಗುನ ನೋಡಿ. ಆ ತರನು ತುಂಬಾ ಡಿಲೇ ಆಗಿ ಏನೋ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದ್ರೆ ಸ್ಪೀಚ್ ಥೆರಪಿ ಅಂತ ಇರುತ್ತೆ, ಅದು ಹೇಳ್ಕೊಡ್ತೀವಿ ಹೆಂಗೆ ಮಗುವಿಗೆ ನೀವು ಸ್ಟಿಮ್ಯುಲೇಟ್ ಮಾಡಿ ಮಾತು ಚೆನ್ನಾಗಿ ಮಾತಾಡುವಂಗೆ ಮಾಡ್ಬೇಕು ಅಂತ. ಓಕೆ ಸರಿ, ಥ್ಯಾಂಕ್ ಯು. ಇವಾಗ ಸ್ಪೀಚ್ ಥೆರಪಿ ಅಂತ ಹೇಳಿದ್ರಿ, ಅದು ನಿಮ್ಮಲ್ಲೇ ಕನ್ಸಲ್ಟ್ ಮಾಡಿದ್ರೆ ಅವೈಲಬಲ್ ಇದೆಯಾ ಡಾಕ್ಟರ್? ಹಾ, ಬರ್ಬೋದು. ಈಗ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಟಾಪಿಕ್ ನ ತಗೊಳ್ಳೋಣ. ತಾಯಿಯ ಹಾಲನ್ನ ದಿನಕ್ಕೆ ಎಷ್ಟು ಬಾರಿ ಕೊಡ್ಬೇಕಾಗುತ್ತೆ ಒಂದ್ ಮಗುಗೆ? ಮಗು ಹತ್ರ ಸಾಕು, ದೊಡ್ಡವ್ರು ಹೇಳ್ತಾರೆ ಮಗು ಹೊಟ್ಟೆ ಹಶ್ವಾಗಿದೆ, ಮಗು ಹಾಲು ಕುಡ್ಸುವ, ಮಗು ಏನೋ ಒಂದು ಹಾಳೋಂಗಿಲ್ಲ ಅಥವಾ ಏನಾದ್ರು ಮಗು ಹೇಳ್ಕೊಳಕ್ ಆಗಲ್ಲ, ಏನೋ ಒಂದು ಪೇನ್ ಆಗ್ತಾ ಇದೆ, ಎಲ್ಲ ತೋಟ ಏನಂದ್ರೆ ಹತ್ತ ತಕ್ಷಣ ಮಗು ಎಲ್ಲೋ ಹಸ್ವಾಗಿರ್ಬೇಕು, ಫಸ್ಟ್ ಹಾಲು ಕುಡ್ಸಿ ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ ಒಂದು ಮಗುವಿಗೆ ತಾಯಿ ಎಷ್ಟು ಬಾರಿ ಹಾಲು ಕುಡಿಸ್ಬೇಕು ಒಂದು ದಿನಕ್ಕೆ? ನೀವ್ ಹೇಳ್ದಂಗೆ ಮಗು ಕಮ್ಯುನಿಕೇಟ್ ಮಾಡೋದು ಬರೀ ಅಳುವಲ್ಲಿ. ಸೊ ಏನೇ ಇರ್ಲಿ, ಅದು ಮೂತ್ರ ಮಾಡಿ ಯೂರಿನ್ ಪಾಸ್ ಮಾಡಿದ್ರೆ ವೆಟ್ ಆಗಿರುತ್ತೆ, ಅದಕ್ಕೂ ಅಳುತ್ತೆ ಮಗು. ಬೋರ್ ಆಗಿದ್ರು ಅಳುತ್ತೆ, ಎದ್ದವಾಗೂ ಅಳುತ್ತೆ, ಹಸುವಾದಾಗೂ ಅಳುತ್ತೆ. ಸೊ ಎಲ್ಲಾ ಕಾರಣಗಳಿಗೂ ಮಗು ಕಮ್ಯುನಿಕೇಟ್ ಮಾಡೋದು ಬರೀ ಅಳುವಿನಿಂದ. ಸೊ ನೀವು ಬ್ರೆಸ್ಟ್ ಫೀಡಿಂಗ್ ನಾವೇನ್ ಹೇಳ್ತೀವಿ ಅದು ಅಟ್ಲೀಸ್ಟ್ 2 to 3 hours ಒಂದ್ಸಲ ಮಾಡಿಸ್ಬೇಕು. ಇವಾಗ ನವಜಾತ ಶಿಶು ಹುಟ್ಟಿದ ಮಗುವಿಗೆ ನಾವು ಹೇಳ್ತೀವಿ 2 ರಿಂದ 3 ಗಂಟೆಗೆ ಒಂದ್ಸಲ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕು ಅಂತ. ಕೆಲವು ಮಕ್ಳು ಗ್ರಾಜುವಲಿ ಇವಾಗ 1-2 weeks ಆದ್ಮೇಲೆ ಹಾಲು ಕುಡಿದ್ಮೇಲೆ ಚೆನ್ನಾಗಿ ಮಲ್ಗುತ್ತೆ. ಸೊ 3.5 hours ಮೇಲೆನೂ ಮಗು ಚೆನ್ನಾಗಿ ಮಲಗ್ತಿದ್ರೆ ಅವಾಗ ಎಬ್ಸ್ಬಿಟ್ಟು ಹಾಲು ಕೊಡಿಸ್ಬೇಕು. ಸೊ ಅದರ್ವೈಸ್ ನಾರ್ಮಲಿ once in 2 hours ಇಲ್ಲ once in 3 hours ಒಂದ್ಸಲ ತಾಯಿ ಹಾಲು ಕೊಡಿಸ್ತಾ ಇರ್ಬೇಕು. ಅದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನೈಟ್ ಟೈಮ್ ಫೀಡಿಂಗ್ ಹೇಳ್ತೀವಿ. ಬಿಕಾಸ್ ರಾತ್ರಿ ಹೊತ್ತಲ್ಲಿ ಮಗು ತಾಯಿ ಹಾಲು ಚೆನ್ನಾಗಿ ಸೆಕ್ರೇಟ್ ಆಗ್ತಾ ಇರುತ್ತೆ, ಉತ್ಪತ್ತಿ ಚೆನ್ನಾಗಾಗುತ್ತೆ. ಸೊ ನೈಟ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟ್. ರಾತ್ರಿ ಎಬ್ಸಿ ಮಗುವಿಗೆ ಅಟ್ಲೀಸ್ಟ್ 3 hourಗೆ ಒಂದ್ಸಲ ಹಾಲು ಕೊಡ್ಲೇಬೇಕು. ಈಗ ಡಾಕ್ಟರ್, ಈ ಮಗುವಿಗೆ ತಾಯಿ ಹಾಲನ್ನ ಕೊಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ, ಯಾವ ರೀತಿ ಇದು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದು ಸೊ ನಾನ್ ತಾಯಿ ಹಾಲದ ಅಡ್ವಾಂಟೇಜ್ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ, ಹೇಗೆ ಅದು ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಈಸಿಲಿ ಡೈಜೆಸ್ಟೇಬಲ್ ಫುಡ್, ಬ್ರೈನ್ ಡೆವಲಪ್ಮೆಂಟ್, ಕಿಡ್ನಿ ಮೇಲೆ ಲೋಡ್ ಕಮ್ಮಿ ಇರುತ್ತೆ. ಅದೇ ತರ ತಾಯಿ ಹಾಲಲ್ಲಿ ಇಮ್ಯುನೋ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ತುಂಬಾ ಇರುತ್ತೆ. ಅಂದ್ರೆ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ ನಾವು. ಇದು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮಕ್ಕಳಲ್ಲಿ. ಸೊ ನಾವು ತಾಯಿ ಯಾವ ಮಗು 6 months ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೆಡ್ ಮಾಡಿರುತ್ತೆ ಆ ತರ ಮಗುವಲ್ಲಿ ಕೆಲವು ಡಿಸೀಸಸ್ ಅಂದ್ರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ತುಂಬಾ ಜಾಸ್ತಿ, ರೆಸ್ಪಿರೇಟರಿ ಇನ್ಫೆಕ್ಷನ್, ಶ್ವಾಸಕೋಶದ ಇನ್ಫೆಕ್ಷನ್ಸ್ ಗಳು, ಮತ್ತೆ ಡಯೇರಿಯಾ ಅಂತ ಹೇಳ್ತೀವಿ, ಲೂಸ್ ಮೋಷನ್, ಇದೆಲ್ಲ ಪ್ರಮಾಣವನ್ನ ಕಮ್ಮಿ ಮಾಡುತ್ತೆ ತಾಯಿ ಹಾಲನ್ನ ಕರೆಕ್ಟ್ ಆಗಿ ಫೀಡ್ ಮಾಡಿದ್ರೆ. ಸೊ ರೋಗ ನಿರೋಧಕ ಶಕ್ತಿ ತಾಯಿ ಹಾಲಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ತಾಯಿ ಹಾಲು ಬಾಂಡಿಂಗ್, ಇಮೋಷನಲ್ ಬಾಂಡಿಂಗ್, ಮಗು ಮತ್ತೆ ತಾಯಿ ಜೊತೆ ಭಾವನಾತ್ಮಕವಾಗಿ ಆ ಬಾಂಡಿಂಗ್ ಬಂಧನಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ಆ ಬಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ತಾಯಿ ಮಗುವಿದು. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಈಗ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಮಗುಗೆ ಹೇಗೆ ಏನು ರೆಸಿಸ್ಟೆನ್ಸ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ, ಅದೇ ರೀತಿ ತಾಯಿಗೂ ಕೂಡ ಏನಾದ್ರು ಯೂಸ್ಫುಲ್ ಇದೆಯಲ್ಲ? ಇಸ್ ಡೆಫಿನೆಟ್ಲಿ ತಾಯಿಗೂ ಕೂಡ ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ಡೆಲಿವರಿ ಆಗಿದ ತಕ್ಷಣ ತಾಯಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸ್ವಲ್ಪ ದಿನಗಳು. ಸೊ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಬ್ರೆಸ್ಟ್ ಫೀಡಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬ್ಲೀಡಿಂಗ್ ನ ಕಂಟ್ರೋಲ್ ತರುತ್ತೆ. ಮತ್ತೆ ಗರ್ಭಕೋಶ ಏನು ಎನ್ಲಾರ್ಜ್ ಆಗುತ್ತೆ, ಏನ್ ದೊಡ್ಡದಾಗಿರುತ್ತೆ ಮಗು ಬೆಳವಣಿಗೆ ಆಗುವಾಗ, ಅದು ಅದರ ನಾರ್ಮಲ್ ಸೈಜ್ಗೆ ವಾಪಸ್ ಹೋಗಕ್ಕೆ ಇನ್ವಲ್ಯೂಷನ್ ಅಂತ ಹೇಳ್ತೀವಿ, ಅದಕ್ಕೂ ಬೇಗ ಅದಾಗಕ್ಕೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಕೆಲವು ಕ್ಯಾನ್ಸರ್ ಗಳನ್ನು ಕಮ್ಮಿ ಮಾಡುತ್ತೆ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಅನ್ನು ಬ್ರೆಸ್ಟ್ ಫೀಡಿಂಗ್ ಮಾಡೋ ತಾಯಿಯಂದ್ರಲ್ಲಿ ಕಮ್ಮಿ ಕಾಣಿಸ್ಕೊಳ್ಳುತ್ತೆ. ಈಗ ಕೆಲವೊಂದು ತಾಯಂದಿರಲ್ಲಿ ಸಾಕಷ್ಟು ಹಾಲು ಉತ್ಪಾದನೆ ಆಗಲ್ಲ ಅಂತ ಕೇಳಿರ್ತೀರ ನೀವು ಕೂಡ, ಯಾಕೆ ಡಾಕ್ಟರ್ ಅದು? ಓಕೆ, ಸೊ ನಾವೇನು ಫಸ್ಟ್ 3 days ಅಲ್ಲಿ ತಾಯಿ ಹಾಲು ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದನ್ನ ನಾವು ಇವಾಗ ಹೆಂಗೆ ಹಸುವಲ್ಲಿ ಗಿಣ್ಣು ಅಂತ ಹೇಳ್ತೀವಿ, ಅದೇ ತರ ತಾಯಿ ಹಾಲು ಕೊಲಾಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಫಸ್ಟ್ 2 to 3 days ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರೋ ಹಾಲು ಅಂಡ್ ಪ್ರಮಾಣ ಸ್ವಲ್ಪ ಕಮ್ಮಿ ಇರೋದು ಬರುತ್ತೆ. ಅದು ನಾರ್ಮಲ್. ಅದ್ ಎಷ್ಟು ಬರುತ್ತೆ ಅಷ್ಟುನು ಮಗುವಿಗೆ ಕೊಡ್ಬೇಕು, ಮತ್ತೆ ಅಷ್ಟು ಸಾಕು ಮಗುವಿಗೆ, ಆಯ್ತಾ? ಅದಕ್ಕಿಂತ ಎಕ್ಸ್ಟ್ರಾ ಏನ್ ಕೊಡ್ಬೇಕು ಅಂತ ಇಲ್ಲ. ಯಾವಾಗ ಹುಟ್ಟಿರೋ ಮಗುವಲ್ಲಿ ಹೊಟ್ಟೆ ಕೆಪಾಸಿಟಿನೂ ಕಮ್ಮಿ ಇರುತ್ತೆ. ಆದ್ರಿಂದ ಎಷ್ಟು ತಾಯಿಯಲ್ಲಿ ಕೊಲಾಸ್ಟ್ರಮ್ ಉತ್ಪತ್ತಿ ಆಗುತ್ತೆ, ಅದರಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ, ಪ್ರೋಟೀನ್, ಫ್ಯಾಟ್ ಎಲ್ಲ ಚೆನ್ನಾಗಿರೋದ್ರಿಂದ ಅಷ್ಟು ತಾಯಿ ಹಾಲು ಕೊಡ್ಬೋದು. ಕಮ್ಮಿ ಅದು ಗ್ರಾಜುಲಿ ಫೀಡ್ ಮಾಡ್ತಾ ಹೋದಂಗೆನೆ ತಾಯಿ ಹಾಲು ಉತ್ಪತ್ತಿನೂ ಜಾಸ್ತಿ ಆಗುತ್ತೆ. ಸೊ ಮಗು ಎಷ್ಟು ಬಾರಿ ಫೀಡಿಂಗ್ ಮಾಡುತ್ತೆ ಅಷ್ಟು ಉತ್ಪತ್ತಿ ಆಗುತ್ತೆ. ಇವಾಗ ಒಂಥರ ಡಿಮ್ಯಾಂಡ್ ಅಂಡ್ ಸಪ್ಲೈ ತರ.
ಬಾಡಿ ಹಾಗಿರುತ್ತೆ, ಎಷ್ಟು ಡಿಮಾಂಡ್ ಇರುತ್ತೆ ಅಷ್ಟು ಸಪ್ಲೈನು ತಾಯಿ ಮಾಡ್ತಾರೆ. ಸೊ ಮಗು ಫ್ರೀಕ್ವೆಂಟ್ ಆಗಿ ಫೀಡಿಂಗ್ ಮಾಡಿದಷ್ಟು ತಾಯಿ ಹಾಲು ಉತ್ಪತ್ತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ತಾಯಿಗೆ ಜ್ವರ ಅಥವಾ ಶೀತ ಕೆಮ್ಮು ಬಂದ್ರೆ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಬೋದಾ? ಎಸ್, ಖಂಡಿತವಾಗಿ. ಯಾಕಂದ್ರೆ ತಾಯಿ ಹಾಲಲ್ಲೇ ಎಲ್ಲ ಇಮ್ಯುನೋ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ತಾಯಿಗೆ ಜ್ವರ ಬಂದಾಗ ಅವ್ರ ದೇಹದಲ್ಲೂ ಸ್ವಲ್ಪ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಅದೂನು ಹಾಲ್ ಥ್ರೂ ಬ್ರೆಸ್ಟ್ ಮಿಲ್ಕ್ ಆ ಮಗುವಿಗೆ ಹೋಗುತ್ತೆ. ಸೊ ಮಗುವಿದು ಇಮ್ಯುನಿಟಿ ಇನ್ನೂ ಚೆನ್ನಾಗಾಗುತ್ತೆ. ಸೊ ತಾಯಿಗೆ ಜ್ವರ ಇದ್ರೂನು ಶೀತ ಇದ್ರೂನು ಮಗುವಿಗೆ ಫೀಡಿಂಗ್ ಕಂಟಿನ್ಯೂ ಮಾಡಬಹುದು. ಇನ್ ಕೆಲವೊಂದ್ ಕಂಡೀಷನ್ ಅಲ್ಲಿ ತಾಯಿಗೆ ಜ್ವರ ಬಂದಿರುತ್ತೆ, ಈಗ ಏನ್ ಹೇಳ್ತಾರೆ, ಈಗ ಮಗುಗ್ ಹಾಲು ಕುಡಿಸ್ತಾರೆ, ನನ್ನಿಂದ ಜ್ವರ ಬಂತು ಅಂತ ಕೂಡ ಈಗ ಮಗುಗೂ ಸ್ವಲ್ಪ ಫೀವರ್ ಬಂದೇ ಬರುತ್ತೆ ಅಲ್ವಾ? ಅವ್ರ ತಪ್ಪು ಕಲ್ಪನೆ ಏನಂಕೋ ನಾನ್ ಬ್ರೆಸ್ಟ್ ಫೀಡ್ ಮಾಡಿದಕ್ಕೆ ನನ್ನಿಂದ ಜ್ವರ ಬಂದಿದೆ ಅಂತಾನು ಕೂಡ ಅನ್ಕೊಳ್ಳೋರು ಇರ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ? ಇಲ್ಲ, ಆತರ ಅಲ್ಲ. ಸೊ ವೈರಲ್ ಇನ್ಫೆಕ್ಷನ್ಸ್ ಯೂಶಲಿ ಫ್ಯಾಮಿಲಿ ಎಲ್ರಿಗೂ ಬರುತ್ತೆ, ಅದು ಒಂಥರ. ಬಟ್ ತಾಯಿಗೆ ಫೀವರ್ ಬಂದವಾಗ ಅವರು ಈ ಮಗುವಿಗೆ ಬರುತ್ತೆ ಅಂತ ಆ ರೀಸನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ನ ಯಾವತ್ತೂ ಸ್ಟಾಪ್ ಮಾಡಬಾರ್ದು. ಇವಾಗ ತುಂಬಾ ಕಾಫ್, ತುಂಬಾ ನೆಗಡಿ ಹಂಗೆಲ್ಲ ಇದ್ರೆ ಒಂದ್ ಮಾಸ್ಕ್ ಹಾಕೊಂಡು ಫೀಡ್ ಮಾಡಬಹುದು. ಅದ್ ಬಿಟ್ರೆ ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡ್ಲೇಬಾರ್ದು. ಈಗ ತಾಯಿ ತನ್ನ ಎದೆ ಹಾಲನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಯಾವ ರೀತಿ ಒಂದು ಫುಡ್ ಅನ್ನ ತಗೊಳ್ಬೇಕಾಗುತ್ತೆ, ಅಥವಾ ನಿಮ್ನ ಡಾಕ್ಟರ್ನ ಬಂದು ಕನ್ಸಲ್ಟ್ ಮಾಡ್ಲಿಕ್ಕೆ ಇರುತ್ತಾ, ಹೇಗೆ ಡಾಕ್ಟರ್? ಹೌದು. ಸೊ ತಾಯಿ ಹಾಲು ಜಾಸ್ತಿ ಆಗೋದು ಮಗುವಿಗೆ ಚೆನ್ನಾಗಿ ಫೀಡ್ ಮಾಡ್ತಿದ್ದಂಗೆನೆ ತಾಯಿ ಹಾಲು ನಾರ್ಮಲಿ ಆಗಿ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಕೆಲವು ತಾಯಿ ಅಂದ್ರಲ್ಲಿ ಅಡಿಕ್ವೇಟ್ ಆಗಿ ಆಗಲ್ಲ, ಅವಾಗ ಏನ್ ಮಾಡ್ಬೇಕು, ಚೆನ್ನಾಗಿ ನೀರ್ ಕುಡಿಬೇಕು. ಯಾಕಂದ್ರೆ ಎದೆ ಹಾಲಲ್ಲಿ 80-85% ಇರೋದು ನೀರು, ವಾಟರ್. ಸೊ ತಾಯಿ ನೀರ್ ಜಾಸ್ತಿ ಕುಡ್ದಷ್ಟು ಎದೆ ಹಾಲನ್ನು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ನೀರು ತುಂಬಾ ಇಂಪಾರ್ಟೆಂಟ್. ಕೆಲವರು ತಪ್ಪು ಕಲ್ಪನೆ ಇದೆ, ನೀರ್ ಕುಡಿದ್ರೆ ಹಾಲು ಡೈಲ್ಯೂಟ್ ಆಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ನೀರ್ ಕುಡಿಬೇಡ ಅಂತ ಹೇಳ್ತಾರೆ. ಹಂಗ್ ಮಾಡ್ಬಾರ್ದು. ತಾಯಿ ನೀರ್ ಜಾಸ್ತಿ ಕುಡ್ದಷ್ಟು ಎದೆ ಹಾಲನ್ನು ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ಪೌಷ್ಟಿಕಾಂಶ ಆಹಾರ, ಮನೇಲಿ ಏನ್ ನಾರ್ಮಲ್ ಫುಡ್ ತಗೋತಾರೆ ಅದನ್ನ ತಗೋಬೇಕು. ಡಾಕ್ಟರ್ ಒಂದ್ ಕರೆ ಇದೆ. ಹಲೋ 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 ಸರ್, ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ ಹೆಸರು? ಕೇಳಿಸ್ತಿದೆ. ನಿಮ್ ಹೆಸರು? ದರ್ಶನ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಿಕ್ಕಮಂಗ್ಳೂರಿಂದನಾ? ಡಾಕ್ಟರ್ ಇದಾರೆ, ಮಾತಾಡ್ಬೋದು. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಡಾಕ್ಟರ್ ಇದೆ. ನಮಸ್ತೆ ಸರ್, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ ಸರ್, ಹೇಳಿ. ಮೇಡಮ್, ನಮ್ಮ ಅಕ್ಕನ ಮಗುಗೆ ಓಕೆ. ಅಳ್ತಾ ಇರ್ತೈತೆ, ಸಡನ್ ಆಗಿ ಉಸಿರು ಇಟ್ಕೊಂಡಂಗೆ ತಗೊಂತಾರೆ, ಸಣ್ಣದಾಗಿ ಅವನು ಹಚ್ಚಿವ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸರ್? ಅವ್ರ ಅಕ್ಕನ ಮಗುಗೆ ಸಡನ್ ಆಗಿ ಉಸಿರು ಹಿಡ್ದಂಗ ಆಗುತ್ತೆ ಅಂತ ಹೇಳಿ ಸರ್, ಹೇಳಿ. ನಮ್ಮ ಅಕ್ಕನ ಮಗುಗೆ ಸ್ವಲ್ಪ ಅಳ್ತಾ ಇರೋ ಟೈಮಲ್ಲಿ ಸ್ವಲ್ಪ ಉಸಿರು ಇಟ್ಕೊಂಡಂಗೆ ಆಗುತ್ತೆ ಮೇಡಮ್. ಫುಲ್ಲು ಮೇಲೆ ಉಸಿರು ತಗೊಂಡಿರ್ತಾರೆ. ಓಕೆ. ಸಡನ್ ಆಗಿ ಸುಸ್ತಾಗ್ಬಿಡ್ತಾರೆ. ಓಕೆ. 4 years 5 years ಓಕೆ. ಯಾವ ಕಾರಣಕ್ಕೆ ಮೇಡಮ್? ಈ ಮಗುಗೆ ವಯಸ್ಸು ಎಷ್ಟಿದೆ ಸರ್? ಮೇಡಮ್ ಅವ್ರಿಗೆ 5 ವರ್ಷ ಮೇಡಮ್. ಅದೇ, ಇದು ಮಗು ಜಾಸ್ತಿ ಆಟಾಡ್ದವಾಗೆಲ್ಲ ಜಾಸ್ತಿ ಅತ್ತವಾಗ ಈ ತರ ಆಗುತ್ತಾ? ಸ್ವಲ್ಪ ಹೊರಗಡೆಯಿಂದ ಬರ್ತಾನಲ್ವಾ, ಆ ಟೈಮ್ ಹೇಳುವಾಗ ಈ ತರ ಆಗುತ್ತೆ. ಅದೇ, ಇದು ತುಂಬಾ ಜಾಸ್ತಿ ಅತ್ತವಾಗ ಮಕ್ಕಳಲ್ಲಿ ಈ ತರ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂತ ನಾವ್ ಹೇಳ್ತೀವಿ. ಇಲ್ಲ ಜೋರಾಗಿ ಹಠ ಮಾಡ್ಕೊಂಡು ಅಳ್ತಾ ಇರ್ತಾರೆ, ಅವಾಗ ಉಸಿರು ಹಿಡ್ದಂಗ ಆಗುತ್ತೆ. ಸೊ ಇದು ಡೆವಲಪ್ಮೆಂಟ್ ಅವರು 5 ವರ್ಷ 6 ವರ್ಷ ಆಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಈ ಎಪಿಸೋಡ್ಸ್. ಓಕೆ. ಇಲ್ಲ, ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಇದ್ರೆ ಅದು ಏನು ಅಫೆಕ್ಟ್ ಆಗಲ್ಲ. ಇದೇ ತರ ಜೋರಾಗಿ ಹತ್ತಿದ ತಕ್ಷಣ ಉಸಿರು ಇಟ್ಕೊಳ್ಳೋದು ಆ ತರ ಇದ್ರೆ ಅದು ಬೆಳೀತಾ ಕಮ್ಮಿ ಆಗುತ್ತೆ ಅದ್ರ ಫ್ರೀಕ್ವೆನ್ಸಿ. ಅದ್ರ ಜೊತೆಗೆ ನೀವು ನೋಡ್ಬೇಕು, ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಕಮ್ಮಿ ಇದೆಯಾ ಅಂತ ನೋಡ್ಕೋಬೇಕು. ಅದೇನಾದ್ರೂ ಕಮ್ಮಿ ಇದ್ರೆ ಐರನ್ ಸಿರಪ್ ಕೊಡ್ಬೇಕಾಗುತ್ತೆ. ಇಲ್ಲ, ಆಸ್ತಮಾ ಇದ್ರೆ ಬೇರೆ ತರ ಇರುತ್ತೆ. ಮಗು ಜೋರಾಗಿ ಅವರಿಗೆ ಉಸಿರಾಡಕ್ಕೆ ಕಷ್ಟ ಆಗುತ್ತೆ, ಸೌಂಡ್ ಬರ್ತಾ ಇರುತ್ತೆ, ವೀಸಿಂಗ್ ತರ ಸೌಂಡ್ ಬರುತ್ತೆ, ಅಂಡ್ ಕಂಟಿನ್ಯೂಸ್ ಆಗಿರುತ್ತೆ. ಕಫ ಇದೆ ಅಂತ. ಓಕೆ. ಆತರ ಕಫ ಇದ್ರೆ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ ನೀವು. ಯಾಕಂದ್ರೆ ಟೆಸ್ಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ಕೊಡ್ಬೇಕು. ಬಟ್ ನೀವ್ ಹೇಳ್ದಂಗೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಯಾವಾಗ ಮಗು ಜೋರಾಗಿ ಅಳುತ್ತೆ ಅವಾಗ ಉಸಿರು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ, ಅದು ಯೂಶಲಿ ಡೆವಲಪ್ಮೆಂಟ್ ಆಗ್ತಾ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಐರನ್ ಸಪ್ಲಿಮೆಂಟ್ ಕೊಡ್ಬೇಕಾಗುತ್ತೆ. ನೀವು ನಿಮ್ ಡಾಕ್ಟ್ರಿಗೆ ತೋರಿಸಿ ಅವರು ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಂಡು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ತಾಯಿಯ ಹಾಲು ಬಗ್ಗೆ ಮಾತಾಡ್ತಾ ಇದ್ವಿ. ತಾಯಿ ಹಾಲು ಸಾಕಷ್ಟು ನೀರಿನ ಅಂಶದಿಂದ ಕೂಡಿರುತ್ತೆ ಅಂತ ಹೇಳ್ತಿದ್ರಿ, ಮುಂದುವರೆದು ತಿಳಿಸ್ಕೊಳ್ಳಿ. ಕರೆಕ್ಟ್. ಸೊ ತಾಯಿ ಹಾಲು ಜಾಸ್ತಿ ಮಾಡಕ್ಕೆ ನೀರು ಇಂಪಾರ್ಟೆಂಟ್, ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಜೊತೆಗೆ ಪೌಷ್ಟಿಕಾಂಶ ಆಹಾರ, ಏನಾದ್ರು ಸ್ಪೆಷಲ್ ಆಗಿ ಫುಡ್ ಸೇವನೆ ಮಾಡ್ಬೇಕು ಅಂತ ಏನು ಇಲ್ಲ. ಮನೇಲಿ ಏನು ಹಣ್ಣುಗಳು, ಕಾಳುಗಳು, ಸೊಪ್ಪುಗಳು ಎಲ್ಲ ನಾರ್ಮಲ್ ಆಗಿ ನಾವು ಮನೇಲಿ ಏನೇನ್ ಸೇವನೆ ಮಾಡ್ತೀವಿ ಅದೆಲ್ಲ ಚೆನ್ನಾಗಿ ತಗೋಬೇಕು. ಈ ಜಂಕ್ ಫುಡ್ಸ್ ನೆಲ್ಲ ಅವಾಯ್ಡ್ ಮಾಡ್ಬೇಕು. ಯೂನಿವರ್ಸಲ್ ಲಾ ಅದು, ಜಂಕ್ ಫುಡ್ ನ ಅವಾಯ್ಡ್ ಮಾಡ್ಬೇಕು. ಪೌಷ್ಟಿಕಾಂಶ ಬ್ಯಾಲೆನ್ಸ್ಡ್ ಡಯಟ್ ಜಾಸ್ತಿ ಸೇವನೆ ಮಾಡ್ಬೇಕು. ಹಾಲು ಹೆಚ್ಚಾಗ್ಬೇಕಾದ್ರೆ ಯಾವ ರೀತಿ ಒಂದು ಆಹಾರ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತಾನೆ ಹೇಳ್ಬೋದು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ತಾಯಿಯ ಎದೆ ಹಾಲ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ವಿ. ಫಸ್ಟ್ 3 days ಬಂದು ಲೈಕ್ ಎಲ್ಲೋ ಇಷ್ಟ ತರ ಇರುತ್ತೆ, ಇನ್ನೋ ಸಮ್ ಸ್ಪೆಸಿಫಿಕ್ ವರ್ಡ್ ಹೇಳಿದ್ರಿ, ಕೊಲೆಸ್ಟ್ರಾಮ್ ಅಂತ ಹೇಳಿ ಆ ಒಂದು ಹಾಲು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ಒಂದು ದಿನಕ್ಕೆ ಇಷ್ಟು ಬಾರಿ ಅಂದ್ರೆ ಎವ್ರಿ 2 hours 3 hours ಒನ್ಸ್ ತಾಯಿ ತನ್ನ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ ಹೇಳಿದ್ರಿ. ಈಗ ತಾಯಿಯ ಹಾಲಲ್ಲೂ ಕೂಡ ಈಗ ಫಸ್ಟ್ 3 days ಕೊಲೆಸ್ಟ್ರಾಮ್ ಅಂತ ಹೇಳಿದ್ರಿ. ಆಫ್ಟರ್ ದಟ್ ಯಾವ ತರ ಟೈಪ್ಸ್ ಆಫ್ ಮಿಲ್ಕ್ ಇರುತ್ತೆ, ಮತ್ತೆ ಒಂದು ಟೈಮ್ಗೆ ತಾಯಿ ಎಷ್ಟು ಮಿನಿಟ್ಸ್ ಮಗುವಿಗೆ ಫೀಡ್ ಮಾಡ್ಲಿಕ್ಕೆ ಇರುತ್ತೆ ಡಾಕ್ಟರ್? ಕರೆಕ್ಟ್. ಫಸ್ಟ್ 2 to 3 days ಇದಕ್ಕೆ ನಾನು ಹೇಳ್ದಂಗೆ ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುತ್ತೆ. ಅದಾದ್ಮೇಲೆ ಟ್ರಾನ್ಸಿಷನಲ್ ಮಿಲ್ಕ್ ಅಂತ ಹೇಳ್ತೀವಿ, ಸ್ವಲ್ಪ ವಾಟರಿ ಇರುತ್ತೆ ನೀರು. ಅದಾದ್ಮೇಲೆ ಮೆಚೋರ್ ಮಿಲ್ಕ್ ಅಂತ ಬರುತ್ತೆ, ಗಟ್ಟಿ ಹಾಲು ಅಂತ ಏನ್ ಹೇಳ್ತಾರೆ, ಚೆನ್ನಾಗಿ ವೈಟ್ ಆಗಿ, ಅದು ಮೆಚೋರ್ ಮಿಲ್ಕ್ ಅಂತ. ಆಮೇಲೆ ಗ್ರಾಜುಯಲಿ ತಾಯಿಯಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತೆ ಎದೆ ಹಾಲಲ್ಲೂ ನಾವು 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಬೇರೆ ಇರುತ್ತೆ. ಇವಾಗ ತಾಯಿ ಫಸ್ಟ್ ಹಾಲು ಕುಡಿಸುವಾಗ ಒಂದು ಬ್ರೆಸ್ಟ್ ಅಲ್ಲಿ ಫಸ್ಟ್ ಏನ್ ಫೀಡ್ ಮಾಡ್ತಾರೆ ಅದು 4 ಮಿಲ್ಕ್ ಅಂತ. ಅವಾಗ ವಾಟ್ರಿ ನೀರಿನಂಶ ಜಾಸ್ತಿ ಇರುತ್ತೆ. ಇದು ಮಗುವಿನ ಥರ್ಸ್ಟ್ ಅಂದ್ರೆ ದಾಹವನ್ನ ತೀರ್ಸಕ್ಕೆ ಅದು ಇರುತ್ತೆ, ಯೂಸ್ ಆಗುತ್ತೆ. ಅದ್ರ ಲಾಸ್ಟಿಗೆ ಏನ್ ಬರುತ್ತೆ ಹೈಂಡ್ ಮಿಲ್ಕ್. ಇದರಲ್ಲಿ ಚೆನ್ನಾಗಿ ಪ್ರೋಟೀನ್, ಫ್ಯಾಟ್ ಅಂಶ ಇರುತ್ತೆ. ಇದು ಹಂಗರ್ನ, ಆ ಮಗುವಿನ ಆ ಹಸಿವಿನನ್ನ ಕಮ್ಮಿ ಮಾಡಕ್ಕೆ ಇರೋ ಮಿಲ್ಕ್. ಸೊ 4 ಮಿಲ್ಕ್ ಅಂಡ್ ಹೈಂಡ್ ಮಿಲ್ಕ್. ಸೊ ತಾಯಿ ಯಾವಾಗ ಫೀಡ್ ಮಾಡ್ತಾರೆ ಅವಾಗ ಕಂಪ್ಲೀಟ್ ಆಗಿ ಒಂದ್ ಬ್ರೆಸ್ಟ್ ಫೀಡ್ ಮಾಡ್ಬೇಕು. 5 ನಿಮಿಷ ಒಂದ್ ಸೈಡ್, 5 ನಿಮಿಷ ಇನ್ನೊಂದ್ ಸೈಡ್ ಮಾಡೋದು ತಪ್ಪು. ಸೊ ಒಂದ್ ಸೈಡ್ ಚೆನ್ನಾಗಿ ಅದು ಫುಲ್ ಆ ಬ್ರೆಸ್ಟ್ ಎಂಟಿ ಆದಂಗೆ, ಫುಲ್ ಖಾಲಿ ಆದಂಗೆ ತಾಯಿಗೆ ಅನ್ಸುತ್ತೆ. ಯೂಶಲಿ ಅದು ಒಂದು 10-15 minutes ಆದ್ರೂ ಆಗುತ್ತೆ ಒಂದ್ ಸೈಡ್ ಅಲ್ಲಿ. ಅದು ಫೀಡ್ ಒಂದ್ ಸೈಡ್ ಕಂಪ್ಲೀಟ್ಲಿ ಎಂಟಿ ಆದ್ಮೇಲೆ ಮಾತ್ರ ಇನ್ನೊಂದ್ ಸೈಡ್ ಫೀಡ್ ಮಾಡ್ಬೇಕು. ಸೊ ಇನ್ನೊಂದ್ ಸೈಡ್ ಒಂದ್ ಸ್ವಲ್ಪ ಫೀಡ್ ಮಾಡ್ದಂಗೆ ಮಗು ಮಲ್ಕೊಂಡ್ಬಿಡ್ಬೋದು. ಸೊ ಅವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಫೀಡಿಂಗ್ ಬರುವಾಗ ಆ ಯಾವ್ದು ಸೈಡ್ ಇಂದ ಸ್ವಲ್ಪ ಅರ್ಧ ಫೀಡ್ ಮಾಡಿ ನಿಲ್ಸಿದ್ರು ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಆ ಸೈಡ್ ಇಂದ ಇನ್ನೊಂದ್ ಟೈಮ್ ಫೀಡ್ ಮಾಡಕ್ಕೆ ಶುರು ಮಾಡ್ಬೇಕು. ಈಗ ಮನೇಲಿದ್ರೆ 2 to 3 hours ಒಂದ್ಸಲ ನಾವು ಬ್ರೆಸ್ಟ್ ಫೀಡ್ ಮಾಡ್ಬೋದು ತಾಯಂದಿರು. ಬಟ್ ಕೆಲ್ಸಕ್ಕೆ ಹೋಗೋರು, ಇವಾಗಂತೂ ಎಲ್ಲ ವರ್ಕಿಂಗ್ ವುಮೆನ್ಸ್, ಅವ್ರು ಹೇಗೆ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕೆ ಆಗುತ್ತೆ? ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ? ಅದೇ, ಸೊ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅಂತ ಫೀಡ್ ಮಾಡಬಹುದು ಮಗುವಿಗೆ. ಆ ತಾಯಿ ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಪಂಪ್ ಮಾಡ್ಬಿಟ್ಟು ಇಡ್ಕೋಬಹುದು. ಸೊ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅಪ್ ಟು 4 to 6 hours ಇಡಬಹುದು ಅಂತ ಹೇಳ್ತೀವಿ. ಫ್ರಿಡ್ಜ್ ಅಲ್ಲಿ ಇಟ್ರೆ ಅಪ್ ಟು 4 days ತನಕ ಓಕೆ. ಫ್ರೀಸರ್ ಅಲ್ಲಿ ಇಟ್ರೆ ಅಂದ್ರೆ ಫ್ರೀಸ್ಡ್ ಮಿಲ್ಕ್ ಇರುತ್ತೆ ಕೆಲವು, ಅದು 4 to 6 months ತನಕನೂ ಇಡ್ತಾರೆ. ಸೊ ನಾರ್ಮಲ್ ಆಗಿ ಡೇ ಟು ಡೇ ವರ್ಕ್ ಮಾಡೋ ತಾಯಿಯಂದರಿಗೆ ಅಪ್ ಟು 4 to 6 hours ಸೇಫ್ ಆಗಿ ಒಂದು ಕ್ಲೀನ್ ಆಗಿರೋ ಕಂಟೈನರ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಆ ಬ್ರೆಸ್ಟ್ ನು ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು
ಹೈಜಿನಿಕ್ ಆಗಿ ಆ ಹಾಲ್ನ ಎಕ್ಸ್ಪ್ರೆಸ್ ಮಾಡಿ ಒಳ್ಳೆ ಕಂಟೈನರ್ ಅಲ್ಲಿ, ಕ್ಲೀನ್ ಆಗಿರೋ ಕಂಟೈನರ್ ಅಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ನಾರ್ಮಲ್ ಟೆಂಪರೇಚರ್ ಅಲ್ಲಿ 4 to 6 hours ಇಡಬಹುದು. ಈಗ ಲೈಕ್ ಪಂಪಿಂಗ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನಮ್ಮ ಇಂಡಿಯಾದಲ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾರ್ಮಲ್ ಆಗಿನೇ ಮಸಾಜ್ ಮಾಡಿ ಪಂಪ್ ಮಾಡಬಹುದು. ಇವಾಗ ಪಂಪ್ ಅಂತ ಕೆಲವು ಸಿಗ್ತದೆ, ಅದು ಮಷೀನ್ಸ್ ಇರುತ್ತೆ, ಅದು ಆಟೋಮೆಟಿಕ್ ಮಿಷಿನ್ಸ್ ಬರುತ್ತೆ, ಅದನ್ನ ಫಿಕ್ಸ್ ಮಾಡಿದ್ರೆ ಅದೇ ಪಂಪ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಆ ತರ ಯಾರಿಗ ಅಫೋರ್ಡೆಬಲ್ ಇದೆ ಅವ್ರು ಅದನ್ನ ಯೂಸ್ ಮಾಡ್ಕೋಬಹುದು. ಅದರ್ವೈಸ್ ನಾರ್ಮಲಿ ಕೈಯಲ್ಲೇ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಈಗ ನಮ್ಮಲ್ಲಿ ತಾಯಿ ಹಾಲಲ್ಲಿ ಹೆಚ್ಚು ಉತ್ಪಾದನೆ ಆಗ್ತಾ ಇರುತ್ತೆ, ಅಂತವ್ರು ಕೂಡ ಇವಾಗ ಒಂದು ಇದು ಹೇಳ್ಬೋದು, ಟ್ರೆಂಡ್ ಅಂತಾನೆ ಹೇಳ್ಬೋದು, ಅಥವಾ ದಾನ ಮಾಡುವಂತದ್ದು ಅದು ಕೂಡ ಇದೆ ಅಲ್ವಾ? ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕಿಂಗ್ ಅಂತ ಹೊಸದಾಗಿ ಬಂದಿದೆ. ಇವಾಗ ಹೇಗೆ ಬ್ಲಡ್ ಬ್ಯಾಂಕ್ ಇದೆ, ರಕ್ತನ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ, ಹಾಗೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕಿಂಗ್ ಇವಾಗ ಎಲ್ಲ ಕಡೆ ಒಂದೊಂದ್ ಕಡೆ ಶುರುವಾಗಿದೆ. ಸೊ ಇದು ಯಾರಿಗೆ ಇಂಪಾರ್ಟೆಂಟ್ ಅಂದ್ರೆ, ಯಾವ ತಾಯಿಗೆ ಹಾಲು ಕೊಡಕ್ ಆಗ್ತಾ ಇಲ್ಲ, ಪ್ರೀಟರ್ಮ್ ಬೇಬೀಸಿಗೆ ತಾಯಿಯಲ್ಲಿ ಉತ್ಪತ್ತಿನೇ ಆಗ್ತಾ ಇಲ್ಲ ತಾಯಿ ತುಂಬಾ ಅನಾರೋಗ್ಯದಲ್ಲಿದ್ದಾರೆ, ಅವಾಗ ಅವ್ರಿಗೆ ಹಾಲು ಕುಡ್ಸಕ್ ಆಗಲ್ಲ, ಆ ತರ ಮಗುವಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಐಸಿಯುಲಿರೋ ಮಕ್ಳಿಗೆಲ್ಲ. ಸೊ ಇದಕ್ಕೆ ಕೆಲವರು ದಾನ ಮಾಡ್ಬಿಟ್ಟು ಈ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕಿಂಗ್ ಇರೋ ಪ್ಲೇಸಸ್ ಅಲ್ಲಿ, ಆ ಜಾಗಗಳಲ್ಲಿ ಮಿಲ್ಕ್ ನ ಸ್ಟೋರ್ ಮಾಡಕ್ಕೆ ಕೊಡ್ತಾರೆ. ಅವರು ಅದನ್ನ ಹೇಗೆ ಬೇಕು ಹಾಗೆ ಚೆನ್ನಾಗಿ ಪ್ರಾಸೆಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಹಲೋ 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 ಸರ್, ನಮಸ್ತೆ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ನಮ್ಮ ವೈಫ್ ಕನ್ಸೀವ್ ಆಗಿದ್ದಾರೆ. ಓಕೆ ಸೆಕೆಂಡ್ ಬೇಬಿ. ಓಕೆ ಫಸ್ಟ್ ಬೇಬಿ ನಾವು ಸಂಬಂಧದಲ್ಲಿ ಮದುವೆ ಆಗಿದ್ದು. ಓಕೆ ಬೇಬಿ ಆಗ್ಲಿಲ್ಲ, ನಾವು IVF ಮುಖಾಂತರ ಮಾಡ್ಕೊಂಡಿದ್ದು. ಓಕೆ ಈಗ ಸೆಕೆಂಡ್ ಬೇಬಿಗೂ ಅದೇ ತರ ಪ್ರಾಬ್ಲಮ್ ಆಗುತ್ತೆ, ನಾರ್ಮಲ್ ಬೇಬಿ ಮದುವೆ ಆಗುತ್ತಾ? ಓಕೆ ಇವಾಗ ಸೆಕೆಂಡ್ ಬೇಬಿ ನ್ಯಾಚುರಲಿ ಕನ್ಸೀವ್ ಆಗಿರೋದಲ್ವಾ? ಅದು ನ್ಯಾಚುರಲ್ ಆಗಿ ಆಗಿರೋದು. ಅದೇ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ಲ ಮತ್ತೆ ಆಗಿರುತ್ತಾ? ಇದು ಡೆಲಿವರಿ ನಾರ್ಮಲ್ ಆಗುತ್ತಾ ಇಲ್ಲ ಸಿಸೇರಿಯನ್ ಆಗುತ್ತಾ ಅಂತ ಇವಾಗ್ಲೇ ಹೇಳಕ್ಕೆ ಆಗಲ್ಲ ಸರ್. ಸೊ ಈ 9 months ಏನಿದೆ ಅದು ಚೆನ್ನಾಗಿ ಕೇರ್ ತಗೊಳ್ಳಿ. ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅವಾಗ ಮಾಡಿಸ್ತಾ ಇರಿ. ಮತ್ತೆ ಸ್ಕ್ಯಾನಿಂಗ್ ಯಾವಾಗ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಮಾಡಿಸಿ. ಸೊ ನಾರ್ಮಲ್ ಡೆಲಿವರಿ ಆಗುತ್ತಾ ಸಿಸೇರಿಯನ್ ಆಗುತ್ತಾ ಅದು ಆ ಟೈಮ್ ಅಲ್ಲಿ ಯಾವಾಗ ಅವರಿಗೆ ಲೇಬರ್ ಪೇನ್ ಬರುತ್ತೆ ಇಲ್ಲ ಅವ್ರದ್ದು ಡೇಟ್ ಕೊಟ್ಟಿರ್ತಾರೆ, ಅದು ಹತ್ರ ಬರುವಾಗ ತಾಯಿಯ ಕಂಡೀಷನ್ ಹಾಗೆ ಮಗುವ ಕಂಡೀಷನ್ ನೋಡ್ಕೊಂಡು ಅವಾಗ ಡಿಸೈಡ್ ಮಾಡೋದು ಸರ್. ಇವಾಗ ಹೇಳಕ್ ಬರಲ್ಲ. ಫಸ್ಟ್ ಬೇಬಿನೂ ನಾವು ಅದೇ ತರ ಎಲ್ಲ ಚೆಕ್ ಮಾಡ್ತೀವಿ. ಫಸ್ಟ್ ಸಂಬಂಧದಲ್ಲಿ ಮದುವೆ ಆಗಿರೋದ್ರಿಂದ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಎರಡನೇ ಬೇಬಿನೂ ಆ ತರನೇ ಆಗುತ್ತಾ ಅಂತ ಕೇಳಿದ್ರೆ, ಇಲ್ಲ, ಯೂಶಲಿ IVF ಬೇಬಿ ಸ್ವಲ್ಪ ಹೈ ರಿಸ್ಕ್ ಇರ್ತಾರೆ. ಸೊ ಆ ಕಂಡೀಷನ್ ನೋಡ್ಕೊಂಡು ಅವಾಗ ಹೇಳಿರ್ಬೋದು. ಇವಾಗ ನಾರ್ಮಲಿ ಕನ್ಸೀವ್ ಆಗಿರೋದ್ರಿಂದ ಎಲ್ಲ ನ್ಯಾಚುರಲ್ ಲೇಬರ್ ನ ಟ್ರೈ ಮಾಡ್ತಾರೆ ಯೂಶಲಿ. ಬಟ್ ಇಟ್ ಇಸ್ ಆಲ್ವೇಸ್ ಡಾಕ್ಟರ್ಸ್ ಕಾಲ್ ಇರುತ್ತೆ. ಮಗು ಇದು ಆರೈಕೆ, ತಾಯಿ ಆರೈಕೆ, ತಾಯಿ ಆರೋಗ್ಯ ಮತ್ತೆ ಅವಾಗಿನ ಸಿಚುವೇಶನ್ ನೋಡ್ಕೊಂಡೇ ಅದನ್ನ ಡಿಸೈಡ್ ಮಾಡ್ಬಿಟ್ಟು ಮಾಡೋದು ಸರ್. ಇದು ನಿಮ್ಮ ಮಾಡ್ಬೋದಾ, ಕಾಂಟ್ಯಾಕ್ಟ್ ಮಾಡ್ಬೋದಾ? ಹಾ, ಮಾಡ್ಬೋದು ಸರ್, ಕನ್ಸಲ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಈಗ ಪ್ರೀ ಟರ್ಮ್ ಬೇಬಿಗೆ ಯಾವ ತರ ಒಂದು ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕಿರತ್ತೆ? ಸೊ ಬೇಬಿದು ಇವಾಗ ಸಕ್ ಸ್ವಾಲೋ ಮತ್ತೆ ಬ್ರೀತಿಂಗ್ ರಿಫ್ಲೆಕ್ಸ್. ಸೊ ತುಂಬಾ ಚಿಕ್ಕದಾಗಿ ತುಂಬಾ ಬೇಗ ಹುಟ್ಟಿರೋ ಮಕ್ಕಳು, ವೆಯ್ಟ್ ತುಂಬಾ ಕಮ್ಮಿ ಇರೋ ಮಕ್ಕಳಿಗೆ ಇನ್ನೂ ಅದ್ ಹೇಗೆ ಸ್ವಾಲೋ ಮಾಡ್ಬೇಕು, ಹೆಂಗ್ ಸಕ್ ಮಾಡ್ಬೇಕು ಅದು ಇನ್ನೂ ಗೊತ್ತಿರಲ್ಲ. ಬ್ರೀತಿಂಗ್ ಹೆಂಗ್ ಮಾಡೋದು ಆ ಕೋಆರ್ಡಿನೇಷನ್ ಇರಲ್ಲ. ಸೊ ತುಂಬಾ ಅಂದ್ರೆ 28 week 28 week ಹಂಗೆಲ್ಲ ಹುಟ್ಟಿರೋ ಮಕ್ಕಳಿಗೆ ಕೆಲವು ಟ್ಯೂಬ್ ಫೀಡಿಂಗ್ ಅಲ್ಲಿ ಕೊಡ್ತಾರೆ. ಸೊ ಗ್ರಾಜುಲಿ ಅದು ಮಗು ತೂಕ ಜಾಸ್ತಿ ಆಗ್ತಾ ಇವಾಗ 32 ವಾರ ಆದ್ಮೇಲೆ ಅದು ಒಳ್ಳೆ ಬರುತ್ತೆ ಪಲಾಡ ಫೀಡಿಂಗ್ ಅಂತ, ಅದ್ರಲ್ಲಿ ಸ್ಲೋಲಿ ಟ್ರೈ ಮಾಡ್ತಾರೆ ಮಗು ಸ್ವಾಲೋ ಮಾಡಕ್ಕೆ ಆಗುತ್ತಾ ಅಂತ. ಆಮೇಲೆ 34 weeks 34 ವಾರ ಆಗಿ ಹುಟ್ಟಿರೋ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಯೂಶಲಿ ಕೊಡ್ತಾರೆ. ಸೊ ಪ್ರೀಟರ್ಮ್ ಬೇಬೀಸ್ಗೆ ಸ್ವಲ್ಪ ಕೇರ್ ಆಗಿ ಅಂದ್ರೆ ಮಗುದು ಅಪಾರ್ಟ್ ಫ್ರಮ್ ಫೀಡಿಂಗ್ ಅವ್ರದ್ದು ಎನ್ವೈರ್ಮೆಂಟ್ ಅನ್ನು ತುಂಬಾ ನಾವು ವಾರ್ಮ್ ಆಗಿ ಇಡ್ಬೇಕಾಗುತ್ತೆ. ಮಗುನ ವೇಟ್ ಗೇನ್ ಆಗಕ್ಕೆ ಮಗುನು ತುಂಬಾ ಬೆಚ್ಚಗಿಡ್ಬೇಕು. ಸೊ ಅದೆಲ್ಲ ನಿಮ್ ಡಾಕ್ಟರ್ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ಈಗ ಫಾರ್ಮುಲಾ ಹಾಲ್ಗುನು ಎದೆ ಹಾಲ್ಗೂ ಏನ್ ಡಿಫ್ರೆನ್ಸ್? ಸೊ ಆರ್ಟಿಫಿಷಿಯಲ್ ಏನಿದೆ ಅದು ಯಾವತ್ತೂ ಆರ್ಟಿಫಿಷಿಯಲ್. ಓಕೆ, ಸೊ ನ್ಯಾಚುರಲ್ ಆಗಿರೋದು ನಾನು ಹೇಳ್ದಂಗೆ ತಾಯಿ ಹಾಲು ಮೊದಲ ವ್ಯಾಕ್ಸಿನ್ ಹಾಗೂ ಅದು ಅದ್ಭುತವಾದ ಸಂಪೂರ್ಣವಾದ ಆಹಾರ. ಸೊ ಅದರಲ್ಲಿ ಎಲ್ಲಾ ಬೆನಿಫಿಟ್ಸ್ ನಾನು ಹೇಳ್ದಂಗೆ ತಾಯಿಗೂ ಬೆನಿಫಿಟ್ ಇದೆ, ಮಗುವಿಗೂ ಬೆನಿಫಿಟ್ ಇದೆ. ಬಟ್ ಆರ್ಟಿಫಿಷಿಯಲಿ ಕೆಲವು ಅನಿವಾರ್ಯ
ಕಾರಣಗಳಿಂದ ಫಾರ್ಮುಲಾ ಫೀಡ್ಸ್ ಕೊಡ್ತಾರೆ. ಬಟ್ ಇದರಲ್ಲಿ ಏನು ಟೋಟಲ್ ಬೆನಿಫಿಟ್ಸ್ ಬ್ರೆಸ್ಟ್ ಮಿಲ್ಕ್ ನ್ಯಾಚುರಲ್ ಆಗಿರೋ ಮಿಲ್ಕ್ಗಿಂತ ಬೆನಿಫಿಟ್ಸ್ ಕಮ್ಮಿನೇ ಇರುತ್ತೆ. ನ್ಯೂಟ್ರಿಷನ್ ವೈಸ್ನು ಕಮ್ಮಿ, ಮತ್ತೆ ಡೈಜೆಸ್ಟೇಬಲ್ ನಾನು ಹೇಳಿದೆ, ಆ ಡೈಜೆಷನ್ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಆ ಮಕ್ಳಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ನೋಡ್ತೀವಿ. ಅದ್ಮೇಲೆ ಸೊಲ್ಯೂಟ್ ಲೋಡ್ನು ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಈಸಿಲಿ ಡೈಜೆಸ್ಟ್ನು ಆಗಲ್ಲ. ಮತ್ತೆ ತಾಯಿ ಮೇಲೆ ಏನ್ ಬೆನಿಫಿಟ್ ಇದೆ ನ್ಯಾಚುರಲ್ ಫೀಡಿಂಗ್ ಇಂದ, ಅದೆಲ್ಲ ಬ್ರೆಸ್ಟ್ ಫೀಡ್ ಇದು ಫಾರ್ಮುಲಾ ಫೀಡ್ ಕೊಡೋ ಮಕ್ಕಳಿಗೆ ಅದೆಲ್ಲ ಬೆನಿಫಿಟ್ಸ್ ಸಿಗಲ್ಲ. ಈಗ ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕೂ ಒಂದು ಪೊಸಿಷನ್ ಅಂತ ಇರುತ್ತಲ್ವ ಡಾಕ್ಟರ್, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಪ್ರಾಪರ್ ಪೊಸಿಷನ್ ಮತ್ತೆ ಪ್ರಾಪರ್ ಅಟ್ಯಾಚ್ಮೆಂಟ್ ಹೇಳ್ತೀವಿ. ಸೊ ಪೊಸಿಷನ್ ಹೇಗಿರ್ಬೇಕು ಅಂದ್ರೆ ಮಗುದು ತಲೆ ಭಾಗ, ಬೆನ್ನು, ಕಾಲು ಎಲ್ಲ ಒಂದ್ ಸ್ಟ್ರೇಟ್ ಲೈನ್ ಅಲ್ಲಿ ಇರ್ಬೇಕು. ಅದು ಫುಲ್ ಒಂದು ಕೈ ಸಪೋರ್ಟ್ ಮಾಡಿ ಇಟ್ಕೋಬೇಕು. ಮತ್ತೆ ತಾಯಿ ಎದೆ ಕಡೆ ಮಗು ಸ್ವಲ್ಪ ಟರ್ನ್ ಆಗಿರ್ಬೇಕು. ಸೊ ಪ್ರಾಪರ್ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪ್ರಾಪರ್ ಅಟ್ಯಾಚ್ಮೆಂಟ್, ಹೇಗೆ ಆ ಮಗುನ ಬಾಯಿ ತಾಯಿಯ ನಿಪ್ಪಲ್ನ ಇಡ್ಕೋಬೇಕು ಅಂತ. ಸೊ ಮಗುವಿನ ಬಾಯಿ ಫುಲ್ ಓಪನ್ ಆಗಿರ್ಬೇಕು. ಅದೇನ್ ಲಿಪ್ಸ್ ಹೇಳ್ತೀವಿ, ಕೆಳಗಡೆ ಲಿಪ್ಸ್ ಹೊರಗಡೆ ಇರ್ಬೇಕು. ಮತ್ತೆ ಬರೀ ತೊಟ್ಟು ಮಾತ್ರ ಅಲ್ಲ, ನಿಪ್ಪಲ್ ಮಾತ್ರ ಅಲ್ಲ, ಫುಲ್ ಅದೇನೋ ಎದೆಯಲ್ಲಿ ಬ್ಲಾಕ್ ಏರಿಯೋಲಾ ಅಂತ ಹೇಳ್ತೀವಿ, ಅದು ಫುಲ್ ಕಂಪ್ಲೀಟ್ಲಿ ಮಗುವಿನ ಬಾಯಿ ಒಳಗಡೆ ಇರಬೇಕು. ಓನ್ಲಿ ಸ್ವಲ್ಪ ಅಪ್ಪರ್ ಏರಿಯೋಲಾ ಕಾಣಿಸ್ಬೇಕು ಹೊರತು ಇಲ್ಲ ಫುಲ್ ಏರಿಯೋಲಾನು ಮಗುವಿನ ಬಾಯಿ ಒಳಗಡೆ ಇರಬೇಕು. ಸೊ ಇದು ಪ್ರಾಪರ್ ಅಟ್ಯಾಚ್ಮೆಂಟ್. ಮತ್ತೆ ಮಗುವಿನ ಚಿನ್ ಅಂದ್ರೆ ಗಲ್ಲ ತಾಯಿಯ ಬ್ರೆಸ್ಟ್ ನ ಟಚ್ ಮಾಡ್ತಾ ಇರ್ಬೇಕು. ಸೊ ಇದು ಪ್ರಾಪರ್ ಪೊಸಿಷನಿಂಗ್ ಮತ್ತೆ ಪ್ರಾಪರ್ ಅಟ್ಯಾಚ್ಮೆಂಟ್. ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ್ಲೂ ತಾಯಿ ಪ್ರಾಪರ್ ಹೆಂಗ್ ಕೂರೋದು ಕಂಫರ್ಟೇಬಲ್ ಆಗಿರ್ಬೇಕು, ಒಂದು ಪಿಲ್ಲೋ ಹಾಕೋಬೇಕು, ಮತ್ತೆ ಮಗುವಿಗೂ ಸಪೋರ್ಟ್ ಇರ್ಬೇಕು ಕೆಳಗಡೆಯಿಂದ. ಸೊ ತಾಯಿ ಕಂಫರ್ಟೇಬಲ್ ಆಗಿರುವಾಗ್ಲೇ ಮಾತ್ರನೇ ಮಗುವಿಗೂ ಕಂಫರ್ಟೇಬಲ್ ಆಗಿ ಫೀಡ್ ಮಾಡಕ್ಕೆ ಸಾಧ್ಯ. ಈಗ ಪೊಸಿಷನ್ ಮತ್ತೆ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳ್ಕೊಟ್ರಿ. ಈಗ ಬ್ರೆಸ್ಟ್ ಫೀಡ್ ಮಾಡೋ ತಾಯಂದಿರಿಗೆ ಕಂಡು ಬರೋ ಸಾಮಾನ್ಯ ಸಮಸ್ಯೆಗಳು ಯಾವ್ದು? ಬ್ರೆಸ್ಟ್ ಫೀಡಿಂಗ್ ಫಸ್ಟ್ ಅದು ಅಡ್ಜಸ್ಟ್ ಆಗಕ್ಕೆ ತಾಯಂದ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಪದೇ ಪದೇ ಎದ್ಬಿಟ್ಟು ಕೊಡಬೇಕು. ಇನಿಷಿಯಲ್ ಫ್ಯೂ ಡೇಸ್ ಎಚ್ಚರ್ಗನೂ ಆಗಲ್ಲ, ಬಿಕಾಸ್ ದೇ ಆರ್ ನಾಟ್ ಯೂಸ್ಡ್ ಇಟ್, ಅದಿನ್ನೂ ಅಭ್ಯಾಸ ಆಗಿಲ್ಲ. ಸೊ ಫಸ್ಟ್ ಆ ಸೈಕಲ್ಗೆ ಅಡ್ಜಸ್ಟ್ ಆಗೋದು ನಿಧಾನವಾಗಿ ಟೈಮ್ ತಗೊಳುತ್ತೆ. ಸೊ ಅದು ತಾಯಿಗೂ ಹೊಸ್ತು, ಮಗುವಿಗೂ ಹೊಸ್ತು. ಸೊ ಆ ಫೀಡಿಂಗ್ ಎಸ್ಟಾಬ್ಲಿಷ್ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಸೊ ಸ್ವಲ್ಪ ಪೇಷನ್ಸ್ ಅಲ್ಲಿ ಪ್ರತಿ ಟೈಮ್ ಅದನ್ನ ಸ್ವಲ್ಪ ಗ್ರಾಜುವಲಿ ತಗೋಬೇಕು. ಕೆಲವರು ತುಂಬಾ ಸ್ಟ್ರೆಸ್ ಮಾಡ್ಬಿಡ್ತಾರೆ, ಏನು ಹಾಲು ಬರ್ತಾ ಇಲ್ಲ, ಮಗು ಅಳ್ತಾ ಇದೆ ಅಂತ. ಸೊ ಆತರ ಸ್ಟ್ರೆಸ್ ಮಾಡ್ಕೋಬಾರ್ದು. ನೀವು ಎಷ್ಟು ಕಂಫರ್ಟೇಬಲ್ ಆಗಿರ್ತೀರಾ ಅಷ್ಟು ಚೆನ್ನಾಗಿ ಮಗುವಿಗೆ ಹಾಲು ಉತ್ಪತ್ತಿ ಆಗುತ್ತೆ, ಮಗುವಿಗೂ ಚೆನ್ನಾಗಿ ಅದಕ್ಕೂ ಹೊಸದಾಗಿರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಆಗಕ್ಕೆ ಅದಕ್ಕೆ ಹೆಂಗೆ ಇನ್ನ ಅಟ್ಯಾಚ್ ಮಾಡೋದು, ಹೆಂಗ್ ಸಕ್ ಮಾಡೋದು ಅಂತ ಕಲಿಯಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಸ್ಲೋಲಿ ಟೇಕ್ ಇಟ್ ಸ್ಲೋಲಿ, ಹ್ಯಾವ್ ಪೇಷನ್ಸ್ ಅಂತ ಹೇಳ್ತೀವಿ. ಚೆನ್ನಾಗಿ ನಿಧಾನವಾಗಿ ಅದನ್ನ ಬ್ರೆಸ್ಟ್ ಫೀಡಿಂಗ್ ಎಸ್ಟಾಬ್ಲಿಷ್ಮೆಂಟ್. ಸೊ ಇದು ಮೇನ್ ಆಗಿ ಕಂಡು ಬರುವ ಸಮಸ್ಯೆನೇ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಕೆಲವು ತಾಯಿ ಅಂದ್ರೆ ನಿಪ್ಪಲ್ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಸ್ವಲ್ಪ ಅದು ಡಕ್ಟ್ಸ್ ಗಳು ಬ್ಲಾಕ್ ಆಗುತ್ತೆ, ಇಲ್ಲ ಸ್ವಲ್ಪ ಕ್ರ್ಯಾಕ್ಡ್ ನಿಪ್ಪಲ್ಸ್ ಅಂತ ಹೇಳ್ತೀವಿ. ಸೊ ಇದರಿಂದ ತಾಯಿ ಸ್ವಲ್ಪ ಜಾಸ್ತಿ ನೋವಿರುತ್ತೆ. ಸೊ ಅದೆಲ್ಲ ಆದವಾಗ ಡಾಕ್ಟರ್ಗೆ ಬಂದು ತೋರಿಸ್ಬೇಕು, ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಈಗ ಬ್ರೆಸ್ಟ್ ಫೀಡಿಂಗ್ ಎಷ್ಟು ಒಂದು ಮಗುವಿಗೆ ಎಷ್ಟು ಸಮಯದವರೆಗೆ ಕೊಡ್ಬೋದು? 6 months ಅಷ್ಟೇನಾ, ಅದು 1 year 2 years ಯಾವ ತರ ಡಾಕ್ಟರ್? ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ತಾಯಿ ಹಾಲು ಸಂಪೂರ್ಣವಾಗಿ ತಾಯಿ ಹಾಲನ್ನ ಫಸ್ಟ್ 6 months 6 ತಿಂಗಳು ತನಕ ಕೊಡ್ಬೇಕಾಗುತ್ತೆ. 6 ತಿಂಗಳು ಆದ್ಮೇಲೆ ನಾವು ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ತಾಯಿ ಹಾಲ್ ಜೊತೆಗೆ ಅಡಿಷನಲ್ ಸ್ವಲ್ಪ ಸೆಮಿ ಸಾಲಿಡ್ ಆಮೇಲೆ ಸಾಲಿಡ್ ಫುಡ್ ನ ಶುರು ಮಾಡ್ಕೋತಾರೆ. ಸೊ ಅದಾದ ಅಪ್ ಟು 2 years ತನಕನು ನಾವು ಬ್ರೆಸ್ಟ್ ಫೀಡಿಂಗ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಫಸ್ಟ್ 2 years ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್. ಯಾಕೆ 2 years ಅಂತಾನೆ ಹೇಳೋದು? ಕೆಲವರು ಇನ್ನ ಬಿಯಾಂಡ್ 2 years ಕೊಡ್ತಾರೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಫಸ್ಟ್ 2 to 3 years ಆಫ್ ಲೈಫ್ ಅಲ್ಲಿ. ಸೊ ಮಗುವಿಗೆ ತಾಯಿ ಹಾಲಲ್ಲಿ ಮೆದುಳಿನ ಬೆಳವಣಿಗೆ ಬೇಕಾಗಿರೋ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಎಲ್ಲ ಇರೋದ್ರಿಂದ ಅವಾಗ ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಗುವಿಗೆ ತಾಯಿಯ ಹಾಲು ಎಷ್ಟು ಮುಖ್ಯ, ಎಷ್ಟು ಸಮಯದವರೆಗೆ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನ ನೀಡಬೇಕು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24/7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ.
ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್ ಒಂದ್ ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಸರ್, ನಿಮ್ ಹೆಸರು? ನಾಗೇಶ್ ಬನಹಟ್ಟಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಕೇರನಗರದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ. ಈಗ ನಮ್ಮ ಮಗುವಿಗೆ 4 years ಆಗಿದೆ. ಓಕೆ, ಅವನಿಗೆ ಅವತ್ತು ಜ್ವರ ಪತ್ತೆನೇ ಹಿಡಿಸ್ತಲ್ಲ ಏನಾದ್ರೂ ಯಾವ ಕಾರಣಕ್ಕೋಸ್ಕರ ಅಂತ ಗೊತ್ತಾಗ್ತದೆ. 4 years ಆಗಿದೆ. 4 years 7 months ಆಗಿದೆ. ಓಕೆ. ಯಾವ ಕಾರಣಕ್ಕೆ ಅಂತ ನಾನು ತಿಳ್ಕೊಬೋದಾ? ಎಷ್ಟ್ ಸಲ ಬರುತ್ತೆ ಸರ್? ಒಂದು ಅಂದಾಜಿಗೆ 1 year ಅಲ್ಲಿ ಎಷ್ಟ್ ಸಲ ಬರುತ್ತೆ? ಅಂದ್ರೆ 1 year ಅಲ್ಲ, ಮಂತಲ್ಲಿ ಒಂದು 2-3 ಸಲ ಬರುತ್ತೆ. ಓಕೆ, ಅಂದ್ರೆ ಫಸ್ಟ್ ಆಕ್ಚುಲಿ ಜ್ವರ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಕೆಲವು ಮಕ್ಕಳಲ್ಲಿ ಹಣೆ ಮಾತ್ರ ಬಿಸಿ ಇರುತ್ತೆ, ಬಿಕಾಸ್ ಅವ್ರದ್ದು ತಲೆ ಭಾಗ ಸ್ವಲ್ಪ ಜಾಸ್ತಿ. ಓಕೆ, ಅದ್ರಲ್ಲಿ ಆಮೇಲೆ ಮಾಮೂಲಿ ಇಂಜೆಕ್ಷನ್ ಹಾಕ್ತಾ ಕರೆಕ್ಟ್ ಆಗುತ್ತಾನೆ. ಓಕೆ. ಯಾಕೆ ಏನು ಅಂತ ಅಂದ್ಬಿಟ್ಟಾನೆ. ಇವಾಗ ಫಸ್ಟ್ 5 years ಏನಿದೆಲ್ಲ ಮಗುದು ಇಮ್ಯುನಿಟಿ ಇನ್ನ ಡೆವಲಪ್ ಆಗ್ತಾ ಇರುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಬೇರೆ ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗ್ತಾ ಇರ್ತಾರೆ. ಸೊ ಇನ್ಫೆಕ್ಷನ್ಸ್ ಬೇಗನೆ ಅವ್ರಿಗೆ ಬರುತ್ತೆ. ಇನ್ನು ರೆಸಿಸ್ಟೆಂಟ್ ಪವರ್ ಡೆವಲಪ್ ಆಗಿರಲ್ಲ. ಸೊ ಫಸ್ಟ್ 5 years ತಗೊಳುತ್ತೆ ಇಮ್ಯುನಿಟಿ ಎಲ್ಲ ಡೆವಲಪ್ ಆಗಕ್ಕೆ. ಸೊ ಅವಾಗ ಪದೇ ಪದೇ ಹುಷಾರ್ ತಗ್ಬೋದು, ನೆಗಡಿ ಶೀತ ಆಗೋದು ಎಲ್ಲ ನೋಡ್ತಾ ಇರ್ತೀವಿ. ಸೊ ಆವ್ರೇಜ್ ಆಗಿ 1 ವರ್ಷಕ್ಕೆ 5ರಿಂದ 6 ಬಾರಿ ಎಲ್ಲ ಆಗುತ್ತೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಶೀತ ನೆಗಡಿ ಎಲ್ಲ. ಸೊ ಅದು ಓಕೆ. ಬಟ್ ತುಂಬಾನೇ ಜಾಸ್ತಿ ಜ್ವರ ಬರ್ತಿದೆ, ಮಗುವಿಗೂ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ, ಸುಸ್ತಾಗ್ತಿದೆ, ಅದ್ರ ಜೊತೆಗೆ ಬೇರೆ ವಾಮಿಟಿಂಗ್ ಇರ್ಲಿ, ಬೇರೆ ಬೇರೆ ಏನಾದ್ರು ಬೇರೆ ಲಕ್ಷಣಗಳಿದ್ರೆ ನೀವು ಡಾಕ್ಟರಿಗೆ ತೋರಿಸ್ಬೇಕಾಗುತ್ತೆ. ಅದರ್ವೈಸ್ ಫಸ್ಟ್ 5 years ಅವರಿಗೆ ಇಮ್ಯುನಿಟಿ ಡೆವಲಪ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ. ಹಾ, ಅಲ್ಲ, ಮಗು ಆಕ್ಟಿವ್ ಆಗಿ ಚೆನ್ನಾಗಿ ಬೆಳೀತಾ ಇದೆ, ವೆಯ್ಟ್ ಗೇನ್ ಎಲ್ಲ ಚೆನ್ನಾಗಿದೆ, ಹೈಟ್ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದ್ರೆ ಇಟ್ ಈಸ್ ಓಕೆ. ಅಂದ್ರೆ ತುಂಬಾ ಹೈ ಗ್ರೇಡ್ ಫೀವರ್, ತುಂಬಾ ಸಿವಿಯರ್ ಆಗಿಲ್ಲ ಅಂತಂದ್ರೆ ಓಕೆ. ಬಟ್ ತುಂಬಾನೇ ನಿಮ್ಗೆ ಗೊತ್ತಾಗುತ್ತೆ ಮಗುವಿಗೆ ಅದು ಜ್ವರ ಬಂದವಾಗ ತುಂಬಾನೇ ಎಫೆಕ್ಟ್ ಆಗ್ತಿದೆ, ಏನೋ ಅಬ್ನಾರ್ಮಲ್ ಅಂತ ಅನ್ಸಿದ್ರೆ ನೀವು ಕನ್ಸಲ್ಟ್ ಮಾಡ್ಬೇಕು. ಬಿಕಾಸ್ ಬೇರೆ ಕಾರಣಗಳು ಇರುತ್ತೆ, ಕೆಲವು ಇಮ್ಯುನೋ ಡೆಫಿಷಿಯನ್ಸಿ ಕಂಡೀಷನ್ಸ್ ಇರುತ್ತೆ. ಸೊ ಅದೆಲ್ಲ ಬೇಗ ಪತ್ತೆ ಹಚ್ಚಬೇಕಾಗುತ್ತೆ. ಅದಕ್ಕೆ ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್, ಇವಾಗ ಬ್ರೆಸ್ಟ್ ಫೀಡ್ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ರಿ. ಈಗ ಮಗು ಹುಟ್ಟಿದ ಕೂಡಲೇ ಮಗುಗೆ ಒಂದು ಪ್ರೊಸೀಜರ್ ಇರುತ್ತೆ, ಸ್ನಾನ ಮಾಡಿಸ್ಲಿಕ್ಕೂ ಕೂಡ. ಯಾವ ತರ ಸ್ನಾನ ಮಾಡಿಸ್ಲಿಕ್ಕಿರುತ್ತೆ, ಯಾವ ಒಂದು ಶಾಂಪೂ ಅಥವಾ ಸೋಪನ್ನ ನಾವು ಬಳಸ್ಲಿಕ್ಕಿರುತ್ತೆ ಡಾಕ್ಟರ್? ಓಕೆ, ಸೊ ಮಗು ಹುಟ್ಟಿದ ಮೇಲೆ ನಾವು ಹುಟ್ಲು ಬಳ್ಳಿ ಆ ಕಾರ್ಡ್ ಇರೋ ತನಕ ಯೂಶಲಿ ಸ್ಪಾಂಜ್ ಬಾತ್ ಮಾಡಕ್ಕೆ ಹೇಳೋದು. ಸೊ ಆ ಬಾತ್ ತುಂಬಾ ಕೋಲ್ಡ್ ನೀರು ಅಲ್ಲ, ತುಂಬಾ ಬಿಸಿನೀರು ಅಲ್ಲ, ಉಗುರು ಬೆಚ್ಚ ನೀರು, ಲೂಕ್ ವಾರ್ಮ್ ವಾಟರ್ ಅಲ್ಲಿ ಮಗುವಿಗೆ ಚೆನ್ನಾಗಿ ಸ್ಪಾಂಜಿಂಗ್ ಮಾಡಬೇಕು. ಹೊಕ್ಳು ಬಳ್ಳಿ ಯೂಶಲಿ 5ರಿಂದ 7 ದಿನ, 10 ದಿನದ ಒಳಗಡೆ ಬೀಳುತ್ತೆ, ಡ್ರೈ ಆಗಿ ಬೀಳುತ್ತೆ. ಅದಾದ್ಮೇಲೆ ನಾರ್ಮಲ್ ಬಾತ್, ಫುಲ್ ಬಾಡಿ ಬಾತ್ ಕೊಡ್ಬೋದು. ಅದನ್ನು ಉಗುರು ಬೆಚ್ಚ ನೀರಲ್ಲಿ ಕೊಡ್ಬೇಕಾಗುತ್ತೆ. ಸೊ ಇದು ಬಾತಿಂಗ್. ಸೊ ಡೈಲಿ ಯೂಶಲಿ ಒನ್ಸ್ ಮಾಡಿಸ್ತಾರೆ ಎಲ್ರು. ಇವಾಗ ನಮ್ಮ ಇಂಡಿಯಾದಲ್ಲಿ ಮಸಾಜ್ ಮಾಡ್ತಾರೆ ಮಗುವಿಗೆ, ಆಯಿಲ್ ಮಸಾಜ್ ಮಾಡ್ತಾರೆ. ಸೊ ಕೆಲವರು ಕೇಳ್ತಾರೆ ಯಾವ ತರ ಆಯಿಲ್, ತುಂಬಾ ಏನೋ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಯಾವ್ದು ಬಳಸ್ಲಿ ಹಂಗೆ ಎಲ್ಲ ಕೇಳ್ತಾರೆ.
ಸೊ ನಮ್ಮ ಇಂಡಿಯನ್ ಕಂಡೀಷನ್ಸ್, ಇಂಡಿಯನ್ ಬೇಬೀಸ್ ನಾವೇನ್ ಹೇಳ್ತೀವಿ ಕಾಮನ್ ಕೊಬ್ಬರಿ ಎಣ್ಣೆ, ನಮ್ ಕೋಕೋನಟ್ ಆಯಿಲ್ ಏನಿದೆ ಅದು ಹಚ್ಚಿದ್ರೂ ಸಾಕು. ಸೊ ಮಸಾಜ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮಗುದು ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಚೆನ್ನಾಗಾಗುತ್ತೆ, ಮಸಲ್ ಟೋನ್ ಚೆನ್ನಾಗಾಗುತ್ತೆ, ಮಗು ಸ್ವಲ್ಪ ಕಾಮ್ ಆಗುತ್ತೆ, ನಮ್ಮ ಮಗು ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇದರಿಂದ ಮತ್ತೆ ಮಸಾಜ್ ಜೊತೆಗೆ ಸ್ವಲ್ಪ ಕೆಲವು ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾರೆ ಸಿಂಪಲ್ ಆಗಿ, ಏನೋ ತುಂಬಾ ಜಾಸ್ತಿ ಮಾಡಿಸ್ತಾರೆ ಕೆಲವ್ರು, ಹಂಗ್ ಮಾಡಬಾರ್ದು. ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ, ಇದು ಮಗುದು ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಸೊ ಬಾತ್ ಜೊತೆ ಮಸಾಜನು ಮಾಡೋ ಪ್ರಾಕ್ಟೀಸ್ ಪದ್ಧತಿ ಇದೆ ನಮ್ಮ ದೇಶದಲ್ಲಿ, ಅದು ಮಾಡ್ಬೋದು. ಈಗ ನಮ್ಮ ದೇಶದ ಬಗ್ಗೆನೇ ಹೇಳ್ಬೇಕಾದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ತರ ಇಲ್ಲ. ನಮ್ಮಲ್ಲಿ ಮಾಡ್ಬೇಕಾದ್ರೆ ಸ್ನಾನ ಆದ ಕೂಡಲೇ ಮಗುವಿಗೆ ಈ ಸಾಂಬ್ರಾಣಿ ಹೊಗೆ ಕೊಡುವಂತದ್ದು, ಅದು ಎಷ್ಟು ಮಟ್ಟಿಗೆ ಗುಡ್ ಆರ್ ಬ್ಯಾಡ್? ಆದಷ್ಟು ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಎಕ್ಸೆಸಿವ್ ಫ್ಯೂಮ್ಸ್, ಬೇರೆ ತರ ಅದು ರೆಸ್ಪಿರೇಟರಿ ಇನ್ಫೆಕ್ಷನ್ ಟ್ರಿಗರ್ ಆಗುತ್ತೆ, ಕೆಲವ್ರಿಗೆ ಅಲರ್ಜೀಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿ ನಾರ್ಮಲಿ ಬಾತ್ ಆದ್ಮೇಲೆ ಮಗುನ ಚೆನ್ನಾಗಿ ಬೆಚ್ಚಗೆ ಇಡಿ, ದಟ್ ಇಸ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ಬೆಚ್ಚಗೆ ಕವರ್ ಮಾಡಿ ಇಟ್ಕೊಂಡು ಸಾಕು. ಇನ್ನು ಮಗುವಿನ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ಡಾಕ್ಟರ್. ಯಾವ್ದೋ ಒಂದು ಪೌಡರ್ ಹಾಕಿ ಅಲರ್ಜಿ ಆಗುತ್ತೆ, ಸ್ಕಿನ್ ರ್ಯಾಶಸ್ ಆಗುತ್ತೆ, ಮಗುವಿಗೆ ಪೌಡರ್ ಹಚ್ಬೋದಾ, ಕ್ರೀಮ್ಗಳು ಹಚ್ಬೋದಾ, ಹೇಗೆ? ಸೊ ಇದು ಮಸಾಜ್ ಏನು, ನಾವು ಆಯಿಲ್ ಬಾತ್ ಮಾಡಿದಾಗ ಆಯಿಲ್ ಒಳ್ಳೆ ಲುಬ್ರಿಕೆಂಟ್, ಒಳ್ಳೆ ಮಾಯಿಶ್ಚರೈಸರ್ ಆ ಮಗುವಿನ ಸ್ಕಿನ್ನಿಗೆ. ಸೊ ಅದ್ರ ಜೊತೆಗೆ ಕೆಲವು ಲೋಷನ್ಸ್ಗಳು, ಬಾಡಿ ಲೋಷನ್ ಹಚ್ಬಹುದು. ಪೌಡರ್ ಆದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಮಗುವಿನ ಅದು ಇನ್ಹೇಲ್ ಮಾಡಿದವಾಗ ರೆಸ್ಪಿರೇಟರಿ ಅಲರ್ಜಿ, ಕೆಲವರಿಗೆ ಕೆಮಿಕಲ್ ನಿಮೋನೈಟಿಸ್ ತರ ಆಗುತ್ತೆ, ಅಲರ್ಜಿ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಕೆಲವರು ಜೆನೈಟಲ್ ಜಾಗಕ್ಕೆ ಹಚ್ತಾರೆ, ಯೂರಿನ್ ಹೋಗೋ ಜಾಗಕ್ಕೆಲ್ಲ ಪೌಡರ್ ಹಚ್ತಾರೆ. ಸೊ ಅದರಿಂದ ಕೆಲವು ಮಕ್ಕಳಲ್ಲಿ ಕಾರ್ಸಿನೋಜನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಮುಂದೆ ಹೋದಂಗೆ ಕ್ಯಾನ್ಸರ್ ಕಾಣಿಸ್ಕೊಂಡಿರೋದು ಕೆಲವು ಕಂಡೀಷನ್ಸ್ ಇದೆ. ಸೊ ಅದಕ್ಕೆ ಪೌಡರ್ನ ಆದಷ್ಟು ಅವಾಯ್ಡ್ ಮಾಡಿ ಹಚ್ಚಲೇಬೇಡಿ ಅಂತಾನೆ ಹೇಳ್ತೀವಿ. ಇನ್ನು ಕೆಲವರು ದೃಷ್ಟಿ ಆಗದೆ ಇರಲಿ ಅಂತ ಈ ಐಬ್ರೋಸ್ ಇರ್ಬೋದು, ಕಣ್ಣಿಗಿರ್ಬೋದು, ಕಾಜಲ್ ಹಚ್ತಾರೆ, ಹೇಗೆ ಅದು? ಸೊ ಇದು ಕಣ್ಣಿಗೆ ಕಾಜಲ್ ಹಚ್ಚಬಾರ್ದು, ಯಾಕಂದ್ರೆ ಅದರಲ್ಲಿ ಅದು ಕೆಮಿಕಲ್. ಸೊ ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಅದರಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗುತ್ತೆ. ಮತ್ತೇನು ನೇಸೋ ಲ್ಯಾಕ್ರಿಮಲ್ ಡಕ್ಟ್ ಅಂತ ಹೇಳ್ತೀವಿ, ಒಂದು ಇಲ್ಲಿ ಕಣ್ಣು ಐಬಾಲ್ ಹತ್ರ ಒಂದು ಡಕ್ಟ್ ಇರುತ್ತೆ, ಅದು ಮೂಗಿಗೆ ಕನೆಕ್ಷನ್ ಇರುತ್ತೆ. ಸೊ ಅದು ಬ್ಲಾಕ್ ಆಗುತ್ತೆ ಕೆಲವು ಮಕ್ಕಳಲ್ಲಿ, ಮತ್ತೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಣ್ಣಿಗೆ ಹಚ್ಚಬೇಡಿ, ಹಂಗೂ ಹಚ್ಚಲೇಬೇಕು ಅಂತಂದ್ರೆ ಬೇರೆ ಜಾಗಕ್ಕೆಲ್ಲಾದ್ರೂ ಹಚ್ಬಹುದು, ಮುಖದಲ್ಲಿ ಬೇರೆ ಎಲ್ಲಾದ್ರೂ ಕಣ್ಣಿಗೆ ಹಚ್ಚಬಾರ್ದು. ಓಕೆ. ಈಗ ಒಂದು ದಿನಕ್ಕೆ ಮಗುಗೆ ಎಷ್ಟು ಬಾರಿ ಡೈಪರ್ ನ ಚೇಂಜ್ ಮಾಡಿಸ್ಬೇಕಾಗುತ್ತೆ? ಈಗ ಏನ್ ಅನ್ಕೋತಾರೆ, ಒಂದು ಡೈಪರ್ ಹಾಕಿರ್ತಾರೆ, ಮಗು ಏನು ಯೂರಿನ್ ಮಾಡಿರಲ್ಲ ಅಥವಾ ಮೋಷನ್ಸ್ ಹೋಗಿರಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ, ಅದು ಗುಡ್ ಆರ್ ಬ್ಯಾಡ್? ಡೈಪರ್ ನ ಎಷ್ಟು ಗಂಟೆ ಒಳಗೆ ಚೇಂಜ್ ಮಾಡ್ಲಿಕ್ಕೆ ಇರುತ್ತೆ? ಸೊ ಆದಷ್ಟು ಮನೇಲಿ ಇರುವಾಗ ಡೈಪರ್ ನ ಅವಾಯ್ಡ್ ಮಾಡಬೇಕು. ಇವಾಗ ಬಟ್ಟೆನೆ ಹಚ್ಬೋದು, ಇವಾಗ ಲಂಗೋಟಿ ಎಲ್ಲ ಹಾಕ್ತಾರೆ ಸಾಮಾನ್ಯ ಮನೆಗಳಲ್ಲಿ. ಸೊ ಅದು ತುಂಬಾನೇ ಒಳ್ಳೇದು, ಯಾಕಂದ್ರೆ ಡೈಪರ್ ಇಂದನೇ ರ್ಯಾಶ್, ಅಲರ್ಜಿ ಎಲ್ಲ ಆಗುತ್ತೆ. ಡೈಪರ್ ಡರ್ಮಟೈಟಿಸ್ ಅಂತ ನೋಡ್ತೀವಿ, ಆ ಡೈಪರ್ ಇರೋ ಜಾಗದಲ್ಲಿ ಮಗುವಿನ ಸ್ಕಿನ್ ಎಲ್ಲ ರೆಡ್ನೆಸ್ ಆಗುತ್ತೆ, ಅಲರ್ಜಿ ಜಾಸ್ತಿ ಆಗುತ್ತೆ. ಕೆಲವು ಟೈಮ್ ಇವಾಗ ಹೊರಗಡೆ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಆ ಟೈಮಲ್ಲಿ ಡೈಪರ್ ಎಲ್ಲ ಹಾಕೋಬಹುದು. ಆದಷ್ಟು ಮನೇಲಿ ಇದ್ದವಾಗ ಡೈಪರ್ ನ ಅವಾಯ್ಡ್ ಮಾಡಬೇಕು. ಮತ್ತೆ ಡೈಪರ್ ಹಾಕ್ದವಾಗ್ಲೂ ಒನ್ಸ್ ಇನ್ 4 hours, ಮ್ಯಾಕ್ಸಿಮಮ್ 4 to 5 hours ಅಲ್ಲಿ ಚೇಂಜ್ ಮಾಡ್ತಾ ಇರಬೇಕು. ಈವೊಂದು ಅಂದ್ರೆ ಮಗು ಏನು ಅದು ಒದ್ದೆ ಆಗಿಲ್ಲ, ಇಲ್ಲ ಮೋಷನ್ ಆಗಿಲ್ಲ ಅಂದ್ರೂ ಒನ್ಸ್ ಇನ್ 4 to 5 hours ಡೈಪರ್ ನ ಚೇಂಜ್ ಮಾಡೋದು ಒಳ್ಳೇದು. ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬರಲು ಕಾರಣ ಏನು ಡಾಕ್ಟರ್? ಮಕ್ಕಳಲ್ಲಿ ರಕ್ತಹೀನತೆ ಮೇನ್ಲಿ ಇವಾಗ ದೊಡ್ಡ ಮಕ್ಕಳಲ್ಲಿ ಅಂತ ಅಂದ್ರೆ ನೋಡಿದ್ರೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಮೋರ್ ಕಾಮನ್. ಇವಾಗ ನ್ಯೂಟ್ರಿಷನ್ ಚೆನ್ನಾಗಿ ಪೌಷ್ಟಿಕಾಂಶ ಆಹಾರ ಸೇವನೆ ಇಲ್ಲದೆ ಇರೋದ್ರಿಂದ ಇದು ಅನೀಮಿಯಾ ಅಂತ ನಾವೇನ್ ನೋಡ್ತೀವಿ ಅದು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಈ ಡಿವರ್ಮಿಂಗ್ ಅಂತ ಬರುತ್ತೆ, ಜಂತುಳ ಇದ್ರೂನು ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಮಕ್ಕಳಲ್ಲಿ, ಬಿಕಾಸ್ ಆ ನ್ಯೂಟ್ರಿಷನ್ ಎಲ್ಲ ಕಮ್ಮಿ ಇರೋದ್ರಿಂದ. ಅದಕ್ಕೆ ಡಿವರ್ಮಿಂಗ್ ನ ನಾವು ಹೇಳ್ದಂಗೆ ಮಾಡ್ಕೊತಾ ಇರ್ಬೇಕು. ಓಕೆ. ಈಗ ನೀವು ಹೇಳಿ ಕೇಳಿ ಮಕ್ಕಳ ಹಾರ್ಮೋನ್ ತಜ್ಞರು ಕೂಡ, ಈಗ ಮಕ್ಕಳ ಹೈಟ್ ಹೆಚ್ಚಾಗಿಲ್ಲ ಅಂದ್ರೆ ಅದು ಹಾರ್ಮೋನ್ ಇಂದಾನೇ ಆಗುತ್ತಾ, ಹೇಗೆ ಅಂತ, ಇಲ್ಲ ಆನುವಂಶೀಯ ಕಾರಣನ? ಸೊ ಹೈಟ್ ಇಂಪಾರ್ಟೆಂಟ್, ಒಂದು ಆನುವಂಶಿಕ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಏನಿರುತ್ತೆ, ತಂದೆ ತಾಯಿ ಹೈಟ್ ಎಷ್ಟಿರುತ್ತೆ ಅದು ಆವರೇಜ್ ಹೈಟೇ ಮಗು ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಪೌಷ್ಟಿಕಾಂಶ ಆಹಾರ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಊಟ ಆಹಾರ ಸೇವನೆ ಮಾಡಿದ್ರೆ ಹೈಟ್ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ 3ನೇ ಫ್ಯಾಕ್ಟರ್ ಬರೋದು ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಅಲ್ಲಿ ಗ್ರೋತ್ ಹಾರ್ಮೋನ್ ಇರ್ಬೋದು, ಥೈರಾಯ್ಡ್, ಈ ತರ ಹಾರ್ಮೋನ್ಸ್ ಗಳು ಕರೆಕ್ಟ್ ಆಗಿದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಕ್ಕಳಲ್ಲಿ ಅಲರ್ಜಿ ಆಗುತ್ತೆ ಡಾಕ್ಟರ್, ಏನ್ ರೀಸನ್ಗೆ ಅಲರ್ಜಿ ಆಗುತ್ತೆ? ಈಗ ಮಕ್ಕಳಲ್ಲಿ ಅಲರ್ಜಿ ಆಗಿದೆ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಅಲರ್ಜಿ ಗೊತ್ತಾಗುತ್ತೆ ಇವಾಗ ಮಗುವಲ್ಲಿ
ರ್ಯಾಶ್ ಬರುತ್ತೆ, ರ್ಯಾಶ್ ಜೊತೆಗೆ ಇಚ್ಚಿಂಗ್, ತುರ್ಕೆ ಜಾಸ್ತಿ ಇರುತ್ತೆ, ಮತ್ತೆ ಅವಾಗ ಸ್ನೀಸಿಂಗ್ ಇರುತ್ತೆ, ಪದೇ ಪದೇ ಅಕ್ಷಿ ಮಾಡ್ತಾ ಇರ್ತಾರೆ, ಕಣ್ಣಲ್ಲಿ ನೀರು, ವಾಟರಿ ಐಸ್ ನೀರ್ ಬರ್ತಾ ಇರುತ್ತೆ. ಕೆಲವು ತಂದೆ ತಾಯಿಯಲ್ಲೂ ಅಲರ್ಜಿಕ್ ಹಿಸ್ಟ್ರಿ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿನೂ ತುಂಬಾ ಇಂಪಾರ್ಟೆಂಟ್. ತಂದೆ ತಾಯಿಗೆ ಅಲರ್ಜಿಕ್ ಅಂಶ ಇದ್ರೆ ಮಗುವಿಗೂ ಬರೋ ಚಾನ್ಸಸ್ ಇರ್ತದೆ. ಸೊ ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಆಸ್ತಮಾನು ಒಂದು ಟೈಪ್ ಆಫ್ ಅಲರ್ಜಿನೇ. ಸೊ ಅದು ಕೆಲವು ಟ್ರಿಗರ್ ಇರುತ್ತೆ. ಕೆಲವ್ರಿಗೆ ತುಂಬಾ ಕೋಲ್ಡ್ ಎನ್ವೈರನ್ಮೆಂಟ್, ಇಲ್ಲ ಕೆಲವ್ರಿಗೆ ಏನೋ ಫುಡ್ ಸೇವನೆ ಮಾಡಿದವಾಗ ಅದು ಟ್ರಿಗರ್ ಆಗುತ್ತೆ. ಸೊ ಅದನ್ನ ಏನ್ ಮಾಡಿದವಾಗ ಜಾಸ್ತಿ ಆಗುತ್ತೆ ಅಂತ ಅವರು ಪತ್ತೆ ಹಚ್ಬೇಕಾಗುತ್ತೆ. ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು. ಈಗ ವ್ಯಾಕ್ಸಿನೇಷನ್ ಕೊಡಿಸ್ತೀವಿ ಮಕ್ಕಳಿಗೆ, ಯಾವ ಟೈಮಲ್ಲಿ ಯಾವ ಒಂದು ವ್ಯಾಕ್ಸಿನೇಷನ್ ಕೊಡ್ಲಿಕ್ಕಿರುತ್ತೆ? ಯಾವ್ದಾದ್ರು ಒಂದು ಲಸಿಕೆ ಮಿಸ್ ಆದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇವಾಗ ಮುಂಚೆ ಎಲ್ಲ ತುಂಬಾ ಡಯೇರಿಯಾ ಇಂದ, ಲೂಸ್ ಮೋಷನ್ ಇಂದ ಮಕ್ಳು ತೀರ್ಕೋತಾ ಇದ್ರು, ಇಲ್ಲ ಜೋರಾಗಿ ಸಿವಿಯರ್ ನಿಮೋನಿಯಾ ಆಗ್ಬಿಟ್ಟು ಮಕ್ಳು ತೀರ್ಕೋತಾ ಇದ್ರು. ಬಟ್ ಇವಾಗ ವ್ಯಾಕ್ಸಿನೇಷನ್ ಬಂದಿರೋದ್ರಿಂದ ಅದೆಲ್ಲ ಕಮ್ಮಿ ಆಗಿದೆ. ಸೊ ಯಾವ್ದು ವ್ಯಾಕ್ಸಿನೇಷನ್ ಕೊಟ್ಟು ಪ್ರಿವೆಂಟ್ ಮಾಡ್ಬೋದು, ಅದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ತರ. ಚುಚ್ಚುಮದ್ದು ಯಾಕಿರೋದು ಅಂದ್ರೆ ಸಿವಿಯರ್ ಆಗಿ ಬರುವ ಕಾಯಿಲೆಗಳನ್ನ ತಡೆ ಹಿಡಿಯಕ್ಕೆ. ಸೊ ನಿಮ್ ಡಾಕ್ಟರ್ ಹುಟ್ಟಿದವಾಗ್ಲಿನ ಆ ಶೆಡ್ಯೂಲ್ ಕೊಟ್ಟಿರ್ತಾರೆ. ಸೊ ಅದ್ರ ತಕ್ಕಂತೆ ಆ ಶೆಡ್ಯೂಲ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಮಿಸ್ ಆದಂಗೆ ಒಂದಿನ 2 ದಿನ ಆಚೆ ಈಚೆ ಆದ್ರೆ ತೊಂದರೆ ಇಲ್ಲ. ಬಟ್ ಆದಷ್ಟು ಆ ಶೆಡ್ಯೂಲ್ ಏನಿದೆ ಅದ್ರ ತಕ್ಕಂತೆನೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅದು ದೇಹದ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅದ್ರ ತಕ್ಕಂತೆ ಅದು ಶೆಡ್ಯೂಲ್ ಮಾಡಿರ್ತಾರೆ. ಸೊ ಆ ಶೆಡ್ಯೂಲ್ ಫಾಲೋ ಮಾಡ್ಬೇಕು. ಈಗ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಈಗ ಮಾನಸಿಕ ಕಾಯಿಲೆಗಳು ನಾವು ಪ್ಯೂಬರ್ಟಲ್ ಏಜಸ್ ಮಕ್ಕಳಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಅಡಾಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ಮೇನ್ಲಿ ಇವಾಗ ಪಿಯರ್ ಪ್ರೆಷರ್ ಎಲ್ಲ ಯಾವತ್ತು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ. ಮತ್ತೆ ಮೇನ್ಲಿ ಇವಾಗ ಟಿವಿ ನೋಡೋದು, ಫೋನ್ ನೋಡೋದು, ಅದರಿಂದ ತುಂಬಾ ಇನ್ಫ್ಲುಯೆನ್ಸ್ ಇರುತ್ತೆ, ಸೋಷಿಯಲ್ ಇನ್ಫ್ಲುಯೆನ್ಸ್. ಸೊ ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಮಕ್ಳು ಯಾವಾಗ ನಿಮ್ ಜೊತೆ ಇಂಟರಾಕ್ಷನ್ ಕಮ್ಮಿ ಮಾಡ್ತಾರೆ ಗೊತ್ತಾಗುತ್ತೆ. ಮತ್ತೆ ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗುತ್ತೆ. ಅವ್ರೊಬ್ರೇ ಹೋಗಿರೋದು, ಒಬ್ರೇ ಕೂರ್ತಾರೆ, ಇಲ್ಲ ಜೋರಾಗಿ ಜಗಳ ಆಡೋದು, ಸ್ಮಾಲ್ ಏನೋ ಸಣ್ಣ ವಿಷಯಕ್ಕೆ ಜಾಸ್ತಿ ಟ್ರಿಗರ್ ಆಗಿ ಜೋರಾಗಿ ಮಾಡೋದು. ಸೊ ಈ ತರ ಚೇಂಜಸ್ ಗೊತ್ತಾಗುತ್ತೆ, ಅವ್ರ ಬಿಹೇವಿಯರ್ ಚೇಂಜಸ್. ಸೊ ಅವಾಗ ಅದಕ್ಕೆ ಕನ್ಸಲ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಕೊನೆಯದಾಗಿ ಡಾಕ್ಟರ್, ಇವಾಗ ಹೇಗಿತ್ತು ಮಾನ್ಸೂನ್ ಸೀಸನ್, ಮಳೆ ಹೆಚ್ಚಾಗಿ ಬರ್ತಾ ಇರುತ್ತೆ. ನಮ್ಮ ವಾಹಿನಿಯನ್ನ ನೋಡ್ತಾ ಇರುವಂತ ವೀಕ್ಷಕರಿಗೆ ಅವ್ರ ಮಕ್ಕಳಿಗೆ ಯಾವ ರೀತಿ ಕೇರ್ ಮಾಡ್ಬೇಕು ಅಂತ ಒಂದಷ್ಟು ಸಲಹೆಯನ್ನ ನೀಡಿ. ಸೊ ಮಾನ್ಸೂನ್ ಅಲ್ಲಿ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ತುಂಬಾ ಕಾಮನ್. ಶೀತ, ಜ್ವರ, ನೆಗಡಿ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕು, ಮಕ್ಕಳನ್ನ ಆದಷ್ಟು ಬೆಚ್ಚಗಿಡಬೇಕು. ಅದ್ರ ಜೊತೆಗೆ ಪೌಷ್ಟಿಕಾಂಶ ಆಹಾರ, ಚೆನ್ನಾಗಿ ನೀರ್ ಸೇವನೆ ಮಾಡ್ತಾ ಇರಬೇಕು, ಚೆನ್ನಾಗಿರೋ ಹಣ್ಣು ತರಕಾರಿ ತಿಂತಿರ್ಬೇಕು, ಚೆನ್ನಾಗಿ ಅಟ್ಲೀಸ್ಟ್ 8 ರಿಂದ 10 ಗಂಟೆ ಆದ್ರೂ ಚೆನ್ನಾಗಿ ನಿದ್ರೆ ಮಾಡಬೇಕು. ಮತ್ತೆ ಚುಚ್ಚುಮದ್ದು ಏನೇನಿದೆ ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ ನಾನು ಹೇಳ್ದಂಗೆ ನಿಮೋನಿಯಾ, ಅದನ್ನು ಪ್ರಿವೆಂಟ್ ಮಾಡಕ್ಕೆ ಕೆಲವು ವ್ಯಾಕ್ಸಿನ್, ನಿಮೋಕೋಕಲ್ ವ್ಯಾಕ್ಸಿನ್ ಬಂದಿದೆ. ಹಿಂದಿನ ವ್ಯಾಕ್ಸಿನೇಷನ್ ಫ್ಲೂ ವ್ಯಾಕ್ಸಿನ್ ಬಂದಿದೆ. ಸೊ ಆ ವ್ಯಾಕ್ಸಿನ್ ನ ಕರೆಕ್ಟ್ ಆಗಿ ತಗೋತಾ ಇರಬೇಕು. ಆತರ ಏನಾದ್ರೂ ಸಿಂಪ್ಟಮ್ಸ್ ಜಾಸ್ತಿ ಅಂತವಾಗ ಡಾಕ್ಟರ್ ಬಂದು ಕನ್ಸಲ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳ ಆರೋಗ್ಯ ಹಾಗೆ ತಾಯಿಯ ಹಾಲು ಮಗುವಿಗೆ ಯಾಕೆ ಮುಖ್ಯ ಎಂಬುದರ ಕುರಿತು ತಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿನ ನೀಡಿದಂತಹ ಡಾಕ್ಟರ್ ಅಕ್ಷತಾ ಅವರಿಗೆ ಧನ್ಯವಾದಗಳು. ಮಕ್ಕಳಿಗೆ ಸರಿಯಾದ ಪೋಷಣೆ, ಸೂಕ್ತ ಸಮಯದಲ್ಲಿ ಲಸಿಕೆ ಹಾಗೆ ವೈದ್ಯರ ಸಲಹೆಯೊಂದಿಗೆ ನಿಮ್ಮ ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳಲ್ಲಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಕಂಡು ಬಂದಲ್ಲಿ ಭಾನವಿ ಆಸ್ಪತ್ರೆಯ ಮಕ್ಕಳ ತಜ್ಞರು ಹಾಗೆ ಮಕ್ಕಳ ಹಾರ್ಮೋನ್ ತಜ್ಞರು ಆದಂತಹ ಡಾಕ್ಟರ್ ಅಕ್ಷತಾವನ್ನ ಭೇಟಿ ಮಾಡಿ ಅಂತ ತಿಳಿಸ್ತಾ, ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಹೀಗೆ ನೋಡ್ತಾರೆ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ.
ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.